ಈಗ ನಾವು ಧ್ಯಾನ ಧ್ಯಾನ ಮಾಡ್ಬೇಕಾದ್ರೆ 100% ಅಲ್ಲಿ 1% ಮಾತ್ರ ಧ್ಯಾನ ಮಾಡ್ತೀವಿ. 99% ನಮ್ಮ ನಡತೆ, ನಾವು ಹೆಂಗ್ ಜೀವಿಸ್ತೀವಿ, ನಾವು ಹೆಂಗ್ ಬಿಹೇವ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ 1% ಮಾತ್ರ ಧ್ಯಾನ ಕೆಲಸ ಮಾಡೋದು. ನೀವು ರಾತ್ರಿ ಎಲ್ಲ ಧ್ಯಾನ ಮಾಡಿ ಬೆಳಿಗ್ಗೆ ಎದ್ದು ಗಾಸಿಪ್ ಮಾಡೋದಾಗ್ಲಿ, ಬೇರೆಯವ್ರ ಬಗ್ಗೆ ಅವಹೇಳನ ಮಾತಾಡೋದಾಗ್ಲಿ, ಈ ತರ ಮಾಡಿದ್ರೆ ಅದು ಮಾಡಿದ ಧ್ಯಾನ ಎಲ್ಲ ಗಂಗಾದಲ್ಲಿ ತೊಳದಂಗ ಆಗ್ಬಿಡುತ್ತೆ. ಅದಕ್ಕೆ ಪತ್ರಿಜಿ ಗುರುಗಳು ಹೇಳಿದ್ದಾರೆ, 1% ಮಾತ್ರ ಧ್ಯಾನ, 99% ನಾವ್ ಹೆಂಗ್ ನಡಿತೀವಿ. ಆ ಬಸವಣ್ಣನ ಒಂದ್ ಕಡೆ ಹೇಳ್ತಾರೆ, ಕಳಬೇಡ ಕೊಲ್ಲಬೇಡ ಅಂತ. ಹಂಗ ನಾವು ಕಳ್ತನ ಮಾಡ್ಬಾರ್ದು, ಕೊಲೆ ಮಾಡ್ಬಾರ್ದು, ಮಾಂಸಾಹಾರ ಸೇವನೆ ಮಾಡ್ಬಾರ್ದು, ಮತ್ತೆ ಸುಳ್ಳು ಹೇಳ್ಬಾರ್ದು. ಹ್ಮ್ ಈ ತರ ಈ ತರ ಮಾಡಿದ್ರೆ ನಾವು ಧ್ಯಾನ ಮಾಡೋದಕ್ಕೂ ಅದಕ್ಕೆ ನಮ್ ಫಲ ಸಿಗುತ್ತೆ. ಇಲ್ಲಾಂದ್ರೆ ಸಿಗಕ್ ಸಾಧ್ಯನೇ ಇಲ್ಲ. ಇದು 100%. ಅದೇ ಹೇಳುದು. ಅದಕ್ಕೆ ಧ್ಯಾನ ಎಷ್ಟು ಇಂಪಾರ್ಟೆಂಟು, ನಾವು ನಡತೆನೂ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ರಾತ್ರಿ ಎಲ್ಲಾ ಧ್ಯಾನ ಮಾಡಿ ಬೆಳಿಗ್ಗೆ ಎದ್ದು ಬೇರೆ ಬೇರೆ ಈ ತರ ಮಾಂಸಾಹಾರ ಸೇವನೆ ಮಾಡೋದಾಗ್ಲಿ, ಬೇರೆಯವ್ರ ಬಗ್ಗೆ ಮಾತಾಡೋದಾಗ್ಲಿ, ಈ ತರ ಮಾಡಿದ್ರೆ ಅದ್ ರಾತ್ರಿ ಎಲ್ಲ ಧ್ಯಾನ ಮಾಡಿದ್ದು ಹೊರಟೋಗ್ಬಿಡುತ್ತೆ, ಇಲ್ಲಿ ಇರಲ್ಲ ಅದು. ನಾವು ಮುಂದೆ ಧ್ಯಾನದಲ್ಲಿ ಸಾಧನೆ ಮಾಡಕ್ ಆಗಲ್ಲ ಅಷ್ಟೇ. ಮತ್ತೆ ಹೇಳಿ. ಓಕೆ ಓಕೆ, ಇವತ್ತಿನ ಮೆಸೇಜ್ ಇದು. ಇವತ್ತಿರ್ಬೇಕು. ಓಕೆ, ಥ್ಯಾಂಕ್ ಯು. ಬಹಳ ಸಣ್ಣದಾಗಿದ್ರು ಕೂಡ ನಿಜವಾಗ್ಲೂ ಎಲ್ಲರೂ ಪಾಲನೆ ಮಾಡ್ಲೇಬೇಕಾದಂತ. ಹೌದು. ಹಿಂಗೆ ಒಂದು ಒಂದು ದೊಡ್ಡ ಹಡಗೋ ದೋಣಿನೋ, ಆ ಆದ್ರೆ ಅದನ್ನ ಮುಳುಗಿಸ್ಲಿಕ್ಕೆ ಒಂದು ಸಣ್ಣ ಇದು ಸಾಕು ಅಂತೀವಲ್ಲ, ಹಂಗೆ ನಮ್ಮ ಎಲ್ಲಾ ಸಾಧನೆಯನ್ನ ಹಾಳು ಮಾಡ್ಲಿಕ್ಕೆ ಇಂಥ ಒಂದು ಸಣ್ಣ ತಪ್ಪು ಸಾಕು ಅಲ್ಲ. ಹಾ, ಹಾಗೆ. ಓಕೆ. ಆಮೇಲೆ ಆ ಮಾಡಿ. ಇಲ್ಲ, ಇವತ್ತು ಯಾರಾದ್ರೂ ಹೊಸಬ್ರು ಬಂದಿದ್ರೆ ಮಾಸ್ಟರ್ಸ್, ಆ ಆರಾಮ್ಸೆ ಎಲ್ಲರೂ ಚೇರ್ ಮೇಲೆ ಕುತ್ಕೊಂಡು ಧ್ಯಾನ ಮಾಡಿ. ನಿದ್ದೆ ಬಂದ್ರೆ ಆಯ್ತು. ಲಾಜಿಕ್ ಏನು ಅಂತಂದ್ರೆ, ನಿದ್ದೆ ಬಂದ್ರೆ ಏನ್ ಮಾಡ್ಬೇಕು? ಎದ್ದು ಹೋಗಿ ಮಲಗೋದಲ್ಲ. ನಿದ್ದೆ ಬಂದೇ ಬರ್ತದೆ, ಎದ್ದು ಹೋಗಿ ಮಲಗಬಾರ್ದು. ಬದಲಾಗಿ ಧ್ಯಾನ ಸ್ಥಿತಿಯಲ್ಲೇ ನಿದ್ದೆಗೆ ಜಾರಬೇಕು. ಯೋಗ ನಿದ್ರೆ, ಯೋಗ ನಿದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ನಿದ್ದೆ ಬಂತು, ನಂಗೆ ಭಾಳ ಕುತ್ಕೊಳ್ಳೋಕೆ ಆಗ್ಲಿಲ್ಲ ಅಂತ ಎದ್ದು ಹೋಗಬಾರ್ದು. ಧ್ಯಾನ ಸ್ಥಿತಿಯಲ್ಲೇ ಮಲ್ಕೋಬೇಕು. ಎರಡನೇದು, ಅದನ್ನ ಯೋಗ ನಿದ್ರೆ, ಯೋಗಿಕ್ ಸ್ಲೀಪ್. ಎರಡನೇದು ಏನು ಅಂತಂದ್ರೆ, ಕಾಯಾನುಪಾಸನ ಆಗ್ತಾ ಇರ್ತದೆ. ಅದರಲ್ಲೂ ಆರಂಭಿಕ ಹಂತದಲ್ಲಿರು. ನೀವು ಹಿಂದೆ ಎಷ್ಟಾದ್ರೂ ಧ್ಯಾನ ಸಾಧನೆ ಮಾಡಿರ್ರಿ, ಇಲ್ಲಿ ಶುರುವಾಗ್ತದೆ ಅದು. ಅದು ಫಸ್ಟ್ ಡೇನೇ ಶುರುವಾಗ್ಬೇಕಂತಿಲ್ಲ. ಇಡೀ 41 ದಿನ ಮಂಡಲದಲ್ಲಿ ಯಾವತ್ತು ಬೇಕಾದ್ರೂ ಶುರುವಾಗ್ಬೋದು. ಇವನ್ ಹಗಲು ಕೂಡ ನಡೀತದೆ. ನೀವು ಧ್ಯಾನ ಮಾಡದೇ ಇರುವಾಗಲೂ ಕೂಡ ಕ್ಲೆನ್ಸಿಂಗ್ ಅನ್ನೋದು ನಡೀತಾ ಇರ್ತದೆ. ಅದನ್ನು ನಾವು ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಅದಕ್ಕೆ ನಾವು ಹೆದರಬಾರ್ದು. ಜೊತೆಗೆ ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕು, ಸಹಕರಿಸಬೇಕು. ಅದು ತುಂಬಾ ಕಾಯಾನುಪಾಸನ ಅಂದ್ರೆ ನಾಡಿಮಂಡಲ ಶುದ್ಧೀಕರಣ. ಅದು ತುಂಬಾ ಇರಿಟೇಷನ್ ಆಗ್ತದೆ, ಕೈ ಎಳಿತದೆ, ಕಾಲು ಎಳಿತದೆ. ಅದು ಎಲ್ಲರಿಗೂ ಒಂದೇ ತರ ಆಗ್ಬೇಕಂತೇನಿಲ್ಲ, ಅವರವರ ಸ್ಥಿತಿಗಳಿಗೆ ಅನುಗುಣವಾಗಿ. ಕೆಲವರಲ್ಲಿ ತುಂಬಾ ಬ್ಲಾಕೇಜಸ್ ಎಲ್ಲ ಇದ್ರು ಅಂತಂದ್ರೆ ತುಂಬಾ ಇರಿಟೇಷನ್, ಕೆಲವರಿಗೆ ಅರ್ಧ ಗಂಟೆ ಕುತ್ಕೊಳ್ಳೋಕ್ಕಾಗಲ್ಲ, ಕೈ ಬಹಳ ವೈಬ್ರೇಷನ್ ಇರ್ತದೆ, ಬಹಳ ಭಯ ಆಗ್ತಾ ಇರ್ತದೆ, ಏನೇನೋ ಇರ್ತದೆ. ಈ ಸ್ಥಿತಿಯಲ್ಲಿ ಎಲ್ಲರೂ ಇರ್ತಾರೆ, ಆದ್ರೆ ಅದನ್ನ ನಾವು ಫೇಸ್ ಮಾಡಲೇಬೇಕು. ಅದು ಬಹಳ ಇಂಪಾರ್ಟೆಂಟ್. ಅದೊಂದು ಮುಖ್ಯ. ಹಂಗಾಗಿ ನನಗೆ ಬಹಳ ಹೊತ್ತಾಯ್ತು, ನನಗೆ ತುಂಬಾ ಅದು ಬಂತು ಇದು ಬಂತು ಅಂತ ಎದ್ದು ಹೋಗಬಾರ್ದು. ಆ, ಆಮೇಲೆ ಈ ಎರಡನೇದೇನು ಅಂತಂದ್ರೆ ಬಹಳ ಮುಖ್ಯ ಬಹಳ ಮುಖ್ಯ ಆದದ್ದು ಇದು ಏನು ಅಂತಂದ್ರೆ, ನೀವು ರಾತ್ರಿ ಪೂರ್ತಿ ಮಾಡಬೇಕು. ಜೊತೆಗೆ ಎಷ್ಟೊತ್ತಾದ್ರೂ ಮಾಡಿದ್ರು ಇಲ್ಲಿ ಮಾಡ್ತಾ ಇದೀವಿ ಅಂದ್ಮೇಲೆ ಈ ಒಂದು ಎನರ್ಜಿ ಕನೆಕ್ಟ್ ಆದವರು ಒಂದನ್ನ ಪಾಲನೆ ಮಾಡ್ಲೇಬೇಕು. ಏನು ಅಂತಂದ್ರೆ, ಅಪ್ಪಿತಪ್ಪಿಯೋ ನೆಗೆಟಿವ್ ಆಲೋಚನೆ ಮಾಡಬಾರ್ದು. ಅಪ್ಪಿತಪ್ಪಿಯೋ ನೆಗೆಟಿವ್ ಆಲೋಚನೆ ಮಾಡಬಾರ್ದು. ನೆಗೆಟಿವ್ ಮಾತುಗಳು ಬರಬಾರ್ದು ಬಾಯಲ್ಲಿ. ನಿನಗಾಗಲ್ಲ, ನಿನಗೆ ಹೋಗಲ್ಲ, ನೀನು ಹಂಗಾಗು ಹಿಂಗಾಗು ಹೇಳಬಾರ್ದು. ಯಾಕೆ ಅಂದ್ರೆ, ಯಾವಾಗ ಯಾರಿಗೆ ಎಲ್ಲಿ ಹೆಂಗೆ ವಾಕ್ಸಿದ್ಧಿ ಬರ್ತದೆ ಗೊತ್ತಿಲ್ಲ. ಹೇಳಿದ್ದೇ ಸತ್ಯ ಆಗ್ತದೆ. ರಾತ್ರಿ ಇಲ್ಲಿ ಯಾರು ರಾತ್ರಿ ಎಲ್ಲ ಧ್ಯಾನ ಮಾಡ್ತೀವಲ್ಲ ನಿದ್ದೆ ಬಿಟ್ಟು, ಅವರಲ್ಲಿ ದೈವಿ ಗುಣಗಳು ಜಾಗೃತ ಆಗ್ತಾ ಹೋಗ್ತವೆ. ಅವ್ರ ನಾಲಿಗೆಯಲ್ಲಿ ಏನ್ ಹೇಳ್ತಾರೆ ಅದೇ ಸತ್ಯ ಆಗ್ಬಿಡ್ತದೆ. ಹಂಗಾಗಿ ಬಹಳ ಹುಷಾರಿಂದ ಇರಬೇಕು. ಯಾವತ್ತೂ ಎಲ್ಲೂ ನೆಗೆಟಿವ್ ಹೇಳಬಾರ್ದು, ಬೈಬಾರ್ದು, ಕೆಟ್ಟದ್ದನ್ನ ಎಣಿಸಬಾರ್ದು ಯಾರಿಗೂ. ನಿಮಗ್ ಬಹಳ ಸಿಟ್ಟು ಬಂತ, ಬೈಲೇಬೇಕಾ? ಹೇಳ್ರಿ ಅವನಿಗೆ, ನಿನಗೆ ಅಜ್ಞಾನ ನೀನು ಬ್ರಹ್ಮಜ್ಞಾನ ಪ್ರಾಪ್ತಿ ಆಗ್ಲಿ, ಆತ್ಮಜ್ಞಾನ ಪ್ರಾಪ್ತಿ ಆಗ್ಲಿ, ಆದಷ್ಟು ಬೇಗ ಉದ್ಧಾರ ಆಗ ಹೋಗಿ ಅಂತ ಬೈದ್ ಬಿಡ್ಬೇಕು. ಅದು ಬಿಟ್ಟು ಹೋಗಿ ಹಾಳಾಗು ಅನ್ಬಾರ್ದು. ಆಯ್ತಾ? ಅದು ಯಾರೇ ಇರ್ಬೋದು, ಮನೆಯಲ್ಲೇ ಇರ್ಬೋದು, ಯಾರಿಗಾದ್ರೂ ಜಗಳ ಮಾಡೋದು, ಯಾರೇ ಬೈದ್ರಿ
ಮಕ್ಕಳಿಗಾದ್ರೂ ಅಷ್ಟೇ, ನೀನು ಓದ್ತಾ ಇಲ್ಲ ದಂಡ, ಹಾಗೆಲ್ಲ ಹೇಳ್ಬಾರ್ದು. ನೀನು ಬುದ್ಧಿವಂತ ಇದ್ದಿ, ಪಾಸಿಟಿವ್ ಹೇಳ್ಬೇಕು ಅವ್ರಿಗೆ. ನೀನು ಬುದ್ಧಿವಂತ ಇದ್ದಿ, ನೀನು ಪ್ರಯತ್ನ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀಯ, ಮಾಡು. ಹಾ, ನೀನು ಬರೀ, ನೀನ್ ಚೆನ್ನಾಗಿ ಓದ್ತೀಯ, ಓದು ಅಂತ ಹೇಳಿ ಅವನಿಗೆ ಪಾಸಿಟಿವ್ ಆಗಿ, ಅವನಿಗೆ ಬೈದಂಗೂ ಇರಬೇಕು, ಆದ್ರೆ ಅದು ಪಾಸಿಟಿವ್ ಆಗಿರ್ಬೇಕು. ಅದನ್ನ ನಾವು ಬೆಳೆಸ್ಕೊಳ್ಬೇಕು. ಆಯ್ತಾ? ಅದು ಬಿಟ್ಟು ಅವನನ್ನ ಬರೀ ಡಿಮೋಟಿವೇಟ್ ಮಾಡೋದು ಈ ತರ ಎಲ್ಲ ಮಾತಾಡ್ಬಾರ್ದು. ಅದು ಬಹಳ ಮುಖ್ಯ. ಹಾಗಾಗಿ ಇಲ್ಲಿ ವಾಕ್ಸಿದ್ಧಿ ಅನ್ನೋದು ಇರ್ತದೆ, ಬಹಳ ಹುಷಾರಿಂದ ಇರ್ಬೇಕು. ಅಪ್ಪಿ ತಪ್ಪಿಯೂ ನೆಗೆಟಿವ್ ಹೇಳಬಾರ್ದು, ನೆಗೆಟಿವ್ ಮಾತಾಡಬಾರ್ದು. ನಮ್ಮ ವಿಚಾರದಲ್ಲೂ ಕೂಡ ನಾವು ನೆಗೆಟಿವ್ ಆಗಿ ಅನ್ಕೊಳ್ಬಾರ್ದು. ನನಗೆ ಧ್ಯಾನ ಮಾಡೋಕ್ಕಾಗಲ್ಲ ಅನ್ಕೋಬಾರ್ದು, ಅಥವಾ ನಂಗೆ ಕೂರಕ್ಕಾಗಲ್ಲ ಅನ್ಬಾರ್ದು, ನಾನು ಮಾಡ್ತೇನೆ ಇಲ್ವೋ, ಈ ಥರ ಎಲ್ಲ ಅನುಮಾನಗಳು ಇರಬಾರ್ದು. ಅದೇ ವಿಕಲ್ಪಗಳು. ಆಯ್ತಾ? ವಿಕಲ್ಪಗಳಿರಬಾರ್ದು. ಅಂದ್ರೆ ವಿಕಲ್ಪ ಅಂತಂದ್ರೆ, ಸಂಕಲ್ಪ ಅಂದ್ರೆ ಮಾಡ್ತೇನೆ ಅನ್ನೋದು, ವಿಕಲ್ಪ ಅಂದ್ರೆ ನನ್ನಿಂದ ಆಗ್ತದಿಲ್ಲೋ ಅನ್ನೋದು, ಅಂದ್ರೆ ರಿವರ್ಸ್ ಆಗಿರಬಾರ್ದು. ಆಯ್ತಾ? ಅದು ಪಾಸಿಟಿವ್ ಆಗಿರ್ಬೇಕು ಯಾವತ್ತು. ಹಾ, ಆಮೇಲೆ ಇನ್ನೊಂದು, ಯಾಕೆ ಇದು ಪಾಸಿಟಿವ್ ಆಗಿರ್ಬೇಕು, ನೆಗೆಟಿವ್ ಆಗಿರ್ಬೇಕು, ಯಾಕೆ ಇದು ಅಂತಂದ್ರೆ, ಈಗ ಪ್ರತಿಯೊಂದಕ್ಕೂ ಕೂಡ ಎರಡು ಎರಡು, ಈಗ ನಾವು ಅದಕ್ಕೆ ದೇವರ ಮಧ್ಯೆ ಇಟ್ಟಿದ್ದಾನೆ ಭೂಮಿನ. ಆಯ್ತು? ನಮ್ಮ ಪ್ರತಿಯೊಂದು ಆಲೋಚನೆಗಳಿಗೂ ಕೂಡ ಅಭಿಮಾನಿ ದೇವತೆಗಳು ಅಂತ ಇರ್ತಾರೆ. ದೇವತೆಗಳು ಕೂಡ ಅಭಿಮಾನಿಗಳಿದ್ದಾರೆ. ಲವರ್ ಡೈಮೆನ್ಷನ್ ಅಂದ್ರೆ ದಾನವರು, ರಾಕ್ಷಸರು ಅಂತೀವಲ್ಲ, ಅವರು ಕೂಡ ಅಭಿಮಾನಿ ದೇವತೆಗಳು ಇರ್ತಾರೆ. ಅಭಿಮಾನಿ ದೇವತೆಗಳು ಅಂತ ಅಂದ್ರೆ ಪ್ರತಿಯೊಂದು ನಮ್ಮ ಆಲೋಚನೆಗಳಿಗೂ ಕೂಡ ಒಬ್ಬೊಬ್ಬ ಇವರು ಇರ್ತಾರೆ. ಮನುಷ್ಯನ, ನಮ್ಮ ಒಳ್ಳೆಯ ಮನಸ್ಸಿಗೆ ಯಾರು ಅಭಿಮಾನಿ ದೇವತೆ ಅಂದ್ರೆ ಶಿವ. ಆಯ್ತಾ? ಅದಕ್ಕೆ ಹಾ, ಒಂದು ವೇಳೆ ನಾವು ನೆಗೆಟಿವ್ ಆಲೋಚನೆ ಮಾಡಿದ್ರೆ, ಕೆಳಗಿನ ಮಾಸ್ಟರ್ಸ್ ಅಂದ್ರೆ ಲೋವರ್ ಡೈಮೆನ್ಷನ್ ದಾನವರು ಅಂತೀವಲ್ಲ, ರಾಕ್ಷಸರು, ದಾನವರು, ದೈತ್ಯರು, ಅವರು ಕನೆಕ್ಟ್ ಆಗ್ತಾರೆ. ಅದು ಪ್ರಕೃತಿ, ದೇವರೇ ಮಾಡಿದ ನಿಯಮ ಅದು. ಹಂಗಾಗಿ ನಾವು ಅದಕ್ಕೆ ಅವಕಾಶ ಕೊಡಬಾರ್ದು. ನೀವು ಬೇಕಾದ್ರೆ ಇನ್ನೊಂದು ಅಬ್ಸರ್ವ್ ಮಾಡಿ, ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ಸಮಯದಲ್ಲಿ ಕೆಲವರು ವಿಚಿತ್ರ ಆಗ್ತಾರೆ, ಅಥವಾ ಯಾವುದಾದ್ರೂ ಸಮಸ್ಯೆಗಳು ದೊಡ್ಡದಾಗೋದು ಜಾಸ್ತಿ. ಯಾಕೆ ಗೊತ್ತು? ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ಸಮಯದಲ್ಲಿ ಹೈ ಲೆವೆಲ್ ಎನರ್ಜಿ ಇರುತ್ತೆ. ಆಯ್ತಾ? ಎನರ್ಜಿ ಲೆವೆಲ್ ಹೈ ಇರುತ್ತೆ. ಅದು ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ ಅಂತ ಇರೋಲ್ಲ, ಒಟ್ಟಿನಲ್ಲಿ ಎನರ್ಜಿ. ಆಯ್ತಾ? ಆ ಅದು ಹೈ ಇರುತ್ತದೆ, ನಾರ್ಮಲ್ ಡೇಸ್ಗಿಂತ ಹೈ ಇರ್ತದೆ. ಆದ್ರೆ ಈ ವಿಚಿತ್ರವಾಗಿ ಆಡ್ತಾರಲ್ಲ, ಅವ್ರ ಮೇಲೆ ಅದು ಹೆಂಗೆ ಪ್ರಭಾವ ಬೀರ್ತದೆ ಅಂದ್ರೆ, ನೀವು ನಿಮ್ಮ ಆಲೋಚನೆಗಳ ಆಧಾರದ ಮೇಲೆ ಅದು ಪಾಸಿಟಿವ್ ನೆಗೆಟಿವ್ ಅಂತ ಆಗ್ತದೆ. ಉದಾಹರಣೆಗೆ, ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇದ್ರೆ, ಅಥವಾ ನಿಮ್ಮ ಆಲೋಚನೆಗಳು ಪಾಸಿಟಿವ್ ಆಗಿದ್ರೆ, ಅದು ಹೈ ಆಗ್ತದೆ, ನೀವು ಉನ್ನತ ಸ್ಥಿತಿಗೆ ಹೋಗ್ತೀರಿ. ಅದಕ್ಕೆ ಹೇಳೋದು, ಹುಣ್ಣಿಮೆ ದಿವಸ ಧ್ಯಾನ ಮಾಡೋದ್ರಿಂದ, ಒಂದು ತಿಂಗಳು ಧ್ಯಾನ ಮಾಡೋದನ್ನ ಬರೀ ಒಂದು ದಿನ ರಾತ್ರಿ ಹುಣ್ಣಿಮೆ ಧ್ಯಾನ ಮಾಡಿದ್ರೆ ಸಿಗ್ತದೆ. ಯಾಕೆ? ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ, ಹೈ ಎನರ್ಜಿ ಇರ್ತದೆ. ಒಂದು ವೇಳೆ ನೆಗೆಟಿವ್ ಇದ್ರೆ, ನೆಗೆಟಿವ್ ಆಲೋಚನೆಗಳಿದ್ರೆ, ಆ ಟೈಮಲ್ಲಿ ಅದೇ ಜಾಸ್ತಿ ಆಗ್ತದೆ. ನೆಗೆಟಿವ್ ಇದ್ರೆ ನೆಗೆಟಿವ್ ಜಾಸ್ತಿ ಆಗ್ತದೆ. ಅಂದ್ರೆ ಆ ಒಂದು ಥಾಟಿಗೆ ಎನರ್ಜಿ ಅದು ಬೂಸ್ಟ್ ಆಗ್ತದೆ. ಆಯ್ತಾ? ಅಪ್ಗ್ರೇಡ್ ಆಗ್ತದೆ. ಹಾಗಾಗಿ ನಮ್ಮ ಆಲೋಚನೆಗಳು ಮೊದಲು ಪಾಸಿಟಿವ್ ಆಗಿರ್ಬೇಕು, ಆವಾಗ ಮಾತ್ರ ಅದು ನಮ್ಮ, ಏನಂತೀವಿ, ಹುಣ್ಣಿಮೆ ಅಮಾವಾಸ್ಯೆಯು ಕೆಲವರಿಗೆ ಒಳ್ಳೇದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಅದು ಅವರವರ ಆಲೋಚನೆ ಮನಸ್ಥಿತಿಗಳಿಗೆ ಅನುಗುಣವಾಗಿರ್ತದೆ. ಅದ್ರ ಹಿಂದಿರೋದು ಹೈ ಎನರ್ಜಿ. ಅದು ಬಿಟ್ಟು ಅದು ಪಾಸಿಟಿವ್ ನೆಗೆಟಿವ್ ಅಂತ ಅರ್ಥ ಅಲ್ಲ. ಆಯ್ತಾ? ಹಂಗಾಗಿ ನಾವು ಬಹಳ ಪಾಸಿಟಿವ್ ಆಗಿರ್ಬೇಕು. ಕಾಯಾನುಪಾಸನ ನಡೀತಾ ಇರ್ತದೆ. ಕೆಲವರಿಗೆ ವಾಮಿಂಟ್ ಬಂದಂಗೆ ಆಗ್ಬೋದು, ಕೆಲವರಿಗೆ ದುಃಖ ಬರ್ತದೆ, ಅಳು ಬರ್ತದೆ, ಬೇಕು ಅಂತಲೇ ಅಪವಾದ, ಅವಮಾನ, ಏನೇನು ಬೇಕಾದ್ರೂ ಒಟ್ಟಿನಲ್ಲಿ ಕ್ಲೆನ್ಸಿಂಗ್ ಆಗ್ಲಿಕ್ಕೆ ಏನ್ ಬೇಕೋ ಅದೆಲ್ಲ ಆಗ್ತದೆ. ಕೆಲವರಿಗೆ ವಾಂತಿ ಬರ್ತದೆ, ಡಿಸೆಂಟ್ರಿ ಹೆಂಗೆ ಗೊತ್ತು? 20, 30, 40 ಸಾರಿ ಹೋದವರಿದ್ದಾರೆ ದಿನ ಪೂರ್ತಿ. ಮತ್ತೆ ಸೆಷನ್ ಶುರುವಾಗೋವರೆಗೂ ಹೋದವರಿದ್ದಾರೆ. ಅಂದ್ರೆ ಆ ರೀತಿ ಕ್ಲೀನ್ ಆಗ್ಬೇಕದು, ಅವಾಗ ಅದು ಚೆನ್ನಾಗಿರ್ತದೆ. ಹಂಗೆ ಕರ್ಮಗಳು ಆ ಥರ ಕ್ಲೀನ್ ಆಗ್ತವೆ. ಹಾಸ್ಟೆಲ್ ಸರ್ಜರಿ ಆಗ್ಬೋದು. ಅದಕ್ಕೆಲ್ಲ ನಾವು ಸಹಕಾರ ಕೊಡ್ಬೇಕು. ಹೆಲ್ಪಿಂಗ್ ಏಂಜಲ್ ಮೇಡಮ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಇಂದಿರಾ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ನಾವು ಓಪನ್ ಐ ಮೆಡಿಟೇಷನ್ ಮಾಸ್ಟರ್ಸ್ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಅದಕ್ಕೆ ದೀಪ ಗೀಪ ರೆಡಿ ಮಾಡ್ಕೊಡ್ರಿ ಅಷ್ಟೊಳಗನೆ. ಹ್ಮ್ ಮಮತಾ ಮೇಡಮ್ ಯಾರಾದರೂ? ಓಕೆ. ಎಸ್ ಹಲೋ. ಮೇಡಮ್. ಎಸ್ ಮೇಡಮ್. ಸರ್, ಮಾಸ್ಟರ್, ಅದೇ ಒಂದು 2-3 ಡೇಸ್ ಇಂದ. ಹಲೋ. ಎಸ್ ಮೇಡಮ್, ಹೇಳಿ. 2-3 ಡೇಸ್ ಇಂದ ತುಂಬಾ ಈ ನೀರಲ್ಲೇ ಬೀಳೋ ತರ. ಮತ್ತೆ ನಮ್ ತಂದೆ ಇದಾಗಿ ಒಂದು 7-8 ವರ್ಷ ಆಯ್ತು. ನಮ್ ತಂದೆ ಕನ್ಸಲ್ ಬಂದ್ರು ಮೊನ್ನೆ. ಮತ್ತೆ ನಮ್ಮ ಅಜ್ಜಿ, ನಮ್ಮ ಮಾವ ಅವರೆಲ್ಲ ತೀರೋಗಿದ್ದಾರೆ. ಅವರೆಲ್ಲ ಡೈಲಿ ಒಬ್ಬೊಬ್ರು ಒಂದೊಂದ್ ಬ್ಯಾಚ್ ಕನ್ಸಲ್ ಬರ್ತಿದ್ದಾರೆ. ಯಾತಕ್ಕೆ ಅಂತ ಗೊತ್ತಾಗ್ಲಿಲ್ಲ ಮಾಸ್ಟರ್ ನಮ್ಗೆ. ಇಲ್ಲ, ಅದು ಅವ್ರ ಎಥರಿಕ್ ಬಾಡಿ. ಆಯ್ತಾ? ಅಂದ್ರೆ ಸದ್ಗತಿ ಸಿಕ್ಕಿಲ್ಲ ಅಂತೀವಲ್ಲ ಅದು, ಅಥವಾ ಭಾವನಾ ಶರೀರ ಅಂತೀವಿ ನೋಡ್ರಿ. ಒಂದು ಪ್ರೊಸೆಸ್ ಹೇಗಾಗ್ತದೆ ಅಂದ್ರೆ,
ಹ್ಮ್ ಇದ್ರ ಹಿಂದೆ ಲಾಜಿಕ್ ತಿಳ್ಕೊಳ್ಬೇಕು. ಮೊದಲನೇದಾಗಿ ಅದು ಯಾರಾದ್ರೂ ಆಗಿರ್ಲಿ, ಯಾವಾಗ ಹ್ಮ್ ಒಬ್ಬ ವ್ಯಕ್ತಿ ದೇಹವನ್ನ ಬಿಟ್ಟ ಕೂಡಲೇ ಅದರಲ್ಲಿ ನಮ್ಮಲ್ಲಿ ಒಟ್ಟು 7 ಶರೀರ ಇರ್ತದಲ್ಲ, 7 ಶರೀರ ಇರ್ತದೆ. ಫಸ್ಟ್ ದೇಹ ಹ್ಮ್ ಹೇಗೆ ಬಿಡ್ತದೆ ಅಂದ್ರೆ ನಮ್ಮ ಸೂಕ್ಷ್ಮ ಶರೀರ ಹೊರಗಡೆ ಬರ್ತದೆ. ಹ್ಮ್ ಇಲ್ಲಿಂದ ಆ ಹೊರಗಡೆ ಬಂದ ಕೂಡಲೇ ನಮಗೂ ಈ ದೈಹಿಕ ಏನು ದೇಹಕ್ಕೂ ಕೂಡ ಆ ಸೂಕ್ಷ್ಮ ಶರೀರಕ್ಕೂ ಒಂದು ಸಿಲ್ವರ್ ಕಾರ್ಡ್ ಅಂತ ಕನೆಕ್ಷನ್ ಇರ್ತದೆ, ಅಥವಾ ಅದನ್ನು ಜೀವಶಕ್ತಿ ಅಂತಾನೂ ಹೇಳ್ಬೋದು. ಆ, ಹ್ಮ್ ಅದು ಕಡಿಮೆ ಆಗ್ತದೆ ಸಾವಿನ ಸಮಯದಲ್ಲಿ, ಅದು ಕಟ್ ಆಗ್ತದೆ. ಯಾವಾಗ ಅದು ಕಟ್ ಆಯ್ತು, ಹೊರಗೆ ಬಂದಿದ್ದು ಒಳಗೆ ಹೋಗಲ್ಲ. ಹ್ಮ್ ಅಸ್ಟ್ರಲ್ ಟ್ರಾವೆಲ್ ಅಲ್ಲಿ ಏನಾಗ್ತದೆ, ಹೊರಗೆ ಬರ್ತದೆ ಮತ್ತೆ ಹೋಗಿ ಒಳಗೆ ಸೇರ್ತದೆ, ಹೊರಗೆ ಬರ್ತದೆ ಒಳಗೆ ಹೋಗಿ ಸೇರ್ತದೆ. ಆದ್ರೆ ಅದು ಯಾವಾಗ ಕಟ್ ಆಯ್ತು ಅದೇ ಸಾವು. ಯಾವಾಗ ಅದು ಹ್ಮ್ ಕಟ್ ಆಯ್ತು, ಸೂಕ್ಷ್ಮ ಶರೀರ ಹೊರಗೆ ಬಂದ ಕೂಡಲೇ 4ನೇ ಶರೀರದಲ್ಲಿ ಆತ್ಮ ಇರ್ತಾನೆ. ಆ ಕೂಡಲೇ ಅವನು ಹೊರಟು ಹೋಗ್ತಾನೆ. ಎಲ್ಲಿಗೆ ಹೋಗ್ತಾನೆ? ಕಾರಣ ಲೋಕಕ್ಕೆ ಹೋಗ್ತಾನೆ, ಅಂದ್ರೆ ಯಮಲೋಕ. ಕಾರಣ ಲೋಕ ಹ್ಮ್ ಅಂದ್ರೆ ಯಾವುದು? ಯಮಲೋಕ. ಆ ಕ್ಷಣದಲ್ಲೇ ಹೋಗ್ತಾನೆ, ಅವನು ಇರೋಲ್ಲ. ಆಯ್ತಾ? ಇದು ಆತ್ಮ ಅನ್ನೋದು ಇಲ್ಲಿ ಉಳಿಯೋಲ್ಲ. ಅದು ಯಾ- ಯಾರೇ ಆದ್ರೂ ಅಷ್ಟೇ, ಡೆತ್ ಆದ ಕೂಡಲೇ ಹೊರಟು ಹೋಗ್ತಾರೆ. ಆದ್ರೆ ಈ ಮೂರು ಹ್ಮ್ ಇರ್ತದೆ. ಒಂದು ಏನೋ ನಮ್ದು ಫಿಸಿಕಲ್ ಬಾಡಿ, ಎರಡನೇದು ಎಥಿರಿಕ್ ಬಾಡಿ ಅಂತ ಭಾವನಾ ಶರೀರ, ಮೂರನೇದು ಸೂಕ್ಷ್ಮ ಶರೀರ. ಆಯ್ತಾ? ಹ್ಮ್ ಈ ನಮ್ಮ ದೈಹಿಕ ಶರೀರ ಏನ್ ಮಾಡ್ತೀವಿ, ಹೋಗಿ ಸಂಸ್ಕಾರ ಮಾಡ್ತೀವಿ. ಒಂದು ಸುಟ್ಟಾಕ್ತಿವಿ, ಇಲ್ಲ ಅದನ್ನ ಬೇರೆ ರೀತಿ ಸಂಸ್ಕಾರ ಮಾಡ್ತೀವಿ ಮಣ್ಣಿನಲ್ಲಿ. ಅಂದ್ರೆ ಮಣ್ಣಿನ ಈ ದೇಹ ಮುಗೀತು ಅಲ್ವಾ? ಈ ದೇಹ ಹ್ಮ್ ಸಂಸ್ಕಾರ ಆಯ್ತು, ಈ ದೇಹದ ಸಮಸ್ಯೆ ಇಲ್ಲ. ಇನ್ನು 2 ದೇಹ ಉಳಿತದೆ. ಯಾವುದು? ಹ್ಮ್ ಭಾವನಾ ಶರೀರ ಮತ್ತೆ ಸೂಕ್ಷ್ಮ ಶರೀರ. ಆ ಹ್ಮ್ ಭಾವನಾ ಶರೀರ ಏನಾಗ್ತದೆ, ಅದು ಭಾವನೆಗಳು. ನಮ್ಮ ಭಾವನಾ ಶರೀರ ಅನ್ನೋದೇ ಅದಕ್ಕೆ ಎಥಿರಿಕ್ ಬಾಡಿ ಅಂತೀವಿ ನಾವು, ಆಯ್ತಾ? ಅಥವಾ ಎನರ್ಜಿ ಬಾಡಿ ಅಂತಾನು ಹೇಳ್ತೀವಿ. ಆ ಭಾವನಾ ಶರೀರ ತಾನು ಇನ್ನೂ ಇದ್ದೀನಿ ಅನ್ನೋ ಭ್ರಮೆಯಲ್ಲಿರ್ತದೆ, ಭಾವನೆ. ಅರ್ಥ ಆಯ್ತು? ಹ್ಮ್ ನಾನು ಸತ್ತೋಗಿದ್ದೀನಿ ಅನ್ನೋದು ಗೊತ್ತಿರಲ್ಲ ಅದಕ್ಕೆ. ಯಾಕೆಂದ್ರೆ ಹ್ಮ್ ದೇಹ ಯಾವಾಗ ಹೊರಗೆ ಅದು ಬಿಟ್ಟು ಬಂದಿರ್ತದಲ್ಲ, ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ತದೆ ಆ ದೇಹವನ್ನು ಹೋಗಿ ಸೇರ್ಕೊಳ್ಳಿಕ್ಕೆ, ಎಲ್ಲಿವರೆಗೆ ಹ್ಮ್ ಸಂಸ್ಕಾರ ಆಗೋವರೆಗೂ. ಆ ಬಟ್ ಅದ್- ಅವರು ಹೋಗಿ ತುಂಬಾ ವರ್ಷಗಳೇ ಆಯ್ತಲ್ಲ ಒಂದ್ ನಿಮಿಷ ಮಾಸ್ಟರ್. ಮೇಡಮ್, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಹ್ಮ್ ಆ, ಹ್ಮ್ ಅದು ನಿರಂತರವಾಗಿ ಬರ್ತಾನೆ ಇರ್ತದೆ. ಅಲ್ಲೇ ಹ್ಮ್ ಸುತ್ತಾ ಇರ್ತದೆ. ಅದಕ್ಕೋಸ್ಕರನೇ ನಾವೇನ್ ಮಾಡ್ತೀವಿ ಆ ಸಮಯದಲ್ಲಿ, ಆ ಜಾಸ್ತಿ ಅತಿಯಾಗಿ ಅಳೋದು ಕೂಡ ಒಳ್ಳೇದಲ್ಲ. ಆಮೇಲೆ ಅವರಿಗೆಲ್ಲ 3 ದಿವಸದ ಸಂಸ್ಕಾರ, ಅಥವಾ ಹ್ಮ್ 13 ದಿವಸದ ಸಂಸ್ಕಾರ, ಅದನ್ನೆಲ್ಲ ಯಾಕೆ ಮಾಡ್ತೀವಿ ಅಂದ್ರೆ ಅವರಿಗೆ ಹ್ಮ್ ಆ ಸಮಯದಲ್ಲಿ ಏನ್ ಮಾಡ್ತೀವಿ ಹೇಳ್ರಿ, ಅವರಿಗೆಲ್ಲ ಆಸೆ ಇರೋ ಎಲ್ಲ ವಸ್ತುಗಳನ್ನ ಇರ್ತೀವಿ. ಯಾಕೆ? ಹ್ಮ್ ಅವರ ಭಾವನೆಗಳಲ್ಲಿ ಉಳ್ಕೋಬಾರ್ದು. ನಾನು ಅದನ್ನ ತಿನ್ಬೇಕು ಅಂತ ಅನ್ಕೊಂಡಿದ್ದೆ, ಇದನ್ನ ಹ್ಮ್ ತಿನ್ಬೇಕು ಅಂತ ಅದ್ರಲ್ಲೂ ಅದು ಕೆಲವರಿಗೆಲ್ಲ ಏನಾಗಿರ್ತದೆ ಅಂದ್ರೆ, ಈ ಲಾಸ್ಟ್ ಕೊನೆಯ ಸಮಯದಲ್ಲಿ ಕೈ ಬಾಯಿ ಅಥವಾ ಎಲ್ಲ ಬಿದ್ದು ಹೋಗಿರ್ತದೆ. ಅಂದ್ರೆ ಊಟ ಹ್ಮ್ ಮಾಡಕ್ ಆಗಿರಲ್ಲ. ಕೆಲವೊಂದು ಜೀವಗಳು ಕೊರಗಿ 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 ಸತ್ತೋಗಿರ್ತಾರೆ. ಅವರಲ್ಲಿ ಹ್ಮ್ ಏನೋ ಕೊನೆಯ ಕಾಲದಲ್ಲಿ ತಿನ್ಬೇಕು ಅಂತ ಆಸೆ ಇರ್ತದೆ, ಆದ್ರೆ ತಿನ್ಲಿಕ್ಕೆ ಆಗಿಲ್ಲ. ಆದ್ರೆ ಅದು ಹ್ಮ್ ಭಾವನಾ ಶರೀರದಲ್ಲಿ ಹಾಗೆ ಉಳ್ಕೊಂಡಿರ್ತದೆ, ಕೊರಗ್ತಾ ಇರ್ತದೆ ಅದು. ಹ್ಮ್ ಹ್ಮ್ ಅವಾಗ ಅದಕ್ಕೊಂದು ರೀತಿ ತೃಪ್ತಿ ಆಗ್ಬೇಕಪ್ಪ. ಆ ತರ ಎಲ್ಲ ಫುಲ್ ಫುಡ್ ಗಿಡ್ ಎಲ್ಲ ಇಟ್ಟು ಅದಕ್ಕೆ ತೃಪ್ತಿ ಪಡಿಸ್ಬಿಡೋದು, ಖುಷಿ ಹ್ಮ್ ಪಟ್ಬಿಡೋದು. ಯಾವಾಗ ಆ ಭಾವನೆಗಳು ಕರಗ್ತದೆ, ಅದು ಮತ್ತೆ ಬೇರೆದು ಇರಬಾರ್ದು. ನನ್ನ ಹೆಂಡತಿ ಮಕ್ಕಳು ನನಗೊಂದು ಮದುವೆ ಏನೋ ಮಗನ ಮದುವೆ ಮಾಡ್ಬೇಕಂತ ಇದ್ದೆ, ಮಗಳು ಮದುವೆ, ಈ ತರ ಎಲ್ಲೇನೋ ಭಾವನೆಗಳು ಇಟ್ಕೊಂಡಿರ್ತದ. ಹ್ಮ್ ಹ್ಮ್ ಯಾವಾಗ ಅದು ನಾನು ಸತ್ತು ಹೋಗಿದ್ದೇನೆ, ನಾನು ಇಲ್ಲಿ ಇರಬಾರ್ದು, ನನ್ನ ಕತೆ ಮುಗಿದಿದೆ, ಇವ್ರು ಯಾರೋ ಹ್ಮ್ ನನಗೆ ಸಂಬಂಧ ಇಲ್ಲ ಅನ್ನುವ ಅರಿವು ಎಲ್ಲಿವರೆಗೂ ಬರೋಲ್ಲ, ಅಲ್ಲಿವರೆಗೂ ಅದು ಹ್ಮ್ ಅಲ್ಲೇ ಸುತ್ತಾ ಇರ್ತದೆ. ಅದನ್ನೇ ನಾವು ಪೇತ ಅಂತ ಕರಿತೀವಿ. ಹ್ಮ್ ಅದು ಆತ್ಮ ಅಲ್ಲ, ಪೇತ. ಪ್ರೇತ. ಅದು ಹ್ಮ್ ಹ್ಮ್ ಭ್ರಮೆಯಲ್ಲಿ ಅತೃಪ್ತ ಆತ್ಮ ಅಂತೀವಲ್ಲ, ಅತೃಪ್ತ. ಅದು ಆತ್ಮ ಅಲ್ಲ, ಅತೃಪ್ತ ದೇಹ ಅದು. ಆಯ್ತಾ? ಹ್ಮ್ ಅದೇನ್ ಮಾಡ್ತದೆ, ಸುಮ್ಮನೆ ಅದು ಇದೇ ಭ್ರಮೆಯಲ್ಲೇ ಇರ್ತದೆ. ಇವ್ರು ನನ್ನ ಹೆಂಡತಿ, ನನ್ನ ಮಕ್ಕಳು, ಇದು ನನ್ನ ಮನೆ. ಆ ಇದೇ ತರ ಓಡಾಡ್ತಾ ಇರೋದು. ಅವರಿಗೆ ಸಾಧ್ಯವಾದ್ರೆ ಅವರ ಎನರ್ಜಿ ಕನೆಕ್ಟ್ ವೀಕ್ ಆದಾಗ ಬಂದು ಕನೆಕ್ಟ್ ಆಗೋದು, ಈ ತರ ಪ್ರಯತ್ನ ಹ್ಮ್ ಮಾಡ್ತಾ ಇರ್ತದೆ. ಅದು ಏನಂತಂದ್ರೆ, ಅದನ್ನ ಅದು ಬಂದು ಬಂದು ಡಿಸ್ಟರ್ಬ್ ಮಾಡೋದು, ಓಡಾಡೋದು. ಅದಕ್ಕೆ ಹೇಳೋದು ಅವರನ್ನ ಅತಿಯಾಗಿ ನೆನೆಸ್ಕೊಳ್ಬಾರ್ದು. ಅವರಿಗೆ ಹ್ಮ್ ಏನಂತ, ಅವ್ರಿಗೆ ಅದಿಷ್ಟ ಇದಿಷ್ಟ ಅಂತ ಆಹಾರ ಇಡೋದು. ಆಮೇಲೆ ಹ್ಮ್ ಈ ತರ ಕೆಲವರು ವಿಚಿತ್ರವಾಗಿ ಮಾಡ್ತಾ ಇರ್ತಾರೆ. ಅದೆಲ್ಲ ಅದು ಏನಾಗ್ತದೆ ಅಂದ್ರೆ ಮತ್ತು ಅವರನ್ನ ಇಲ್ಲಿ ಹಿಡಿದಿರ್ತದೆ, ಬಂಧನಕ್ಕೆ ಕಾರಣವಾಗ್ತದೆ. ಸತ್ತವರಿಗೆ ಅದು ಯಾವತ್ತೂ ಶ್ರೇಯಸ್ಸಲ್ಲ. ಅವ್ರು ಅದು ಅದೇನಾಗ್ತದೆ ಅಂದ್ರೆ ಇದಕ್ಕೇನು ಸಮಸ್ಯೆ ಆಗೋಲ್ಲ. ಆ ಆತ್ಮ ಹ್ಮ್ ಹೋಗಿರ್ತದಲ್ಲ, ಅದಕ್ಕೆ ಮುಂದೆ ಹೋಗ್ಲಿಕ್ಕೆ ಆಗೋಲ್ಲ. ಇಲ್ಲಿ ಎಥರಿಕ್ ಹ್ಮ್ ಬಾಡಿ ಅದು ಕ್ಲಿಯರ್ ಆಗಿಲ್ಲ ಅಂದ್ರೆ ಆ ಅದು ಅಲ್ಲಿ ಮುಂದೆ ಬೇರೆ ಜನ್ಮಗಳನ್ನು ತಗೊಳ್ಳಿಕ್ಕೆ ಅಥವಾ ನೆಕ್ಸ್ಟ್ ಪ್ರೊಸೆಸ್ ಆಗ್ಲಿಕ್ಕೆ ಅದಕ್ಕೆ ನಾವೀಗ ಏನ್ ಮಾಡ್ಬೇಕಪ್ಪ ಪ್ರೊಸೆಸ್ ಅಂತಂದ್ರೆ, ನೀವು ಬರ್ತದೆ ಅಂತ ಹೇಳಿದ್ರಲ್ಲ, ರಾತ್ರಿ ಅವು ಬರ್ತಾ ಇದ್ದಾರೆ ಅಂತಂದ್ರಲ್ಲ, ಆಮೇಲೆ ಅದು ಅದಕ್ಕೆ ಲಿಮಿಟ್ ಇಲ್ಲ, ಟೈಮ್ ಲಿಮಿಟ್ ಇಲ್ಲ. ಅವ್ರು ಇಷ್ಟೇ ಹ್ಮ್ ವರ್ಷ ಇರ್ಬೇಕಂತ. ಆದ್ರೆ ಅವರವರ ಭಾವನೆ ಮತ್ತೆ ಕೋಪ ಕ್ರೋಧ ಅಂತೀವಲ್ಲ, ಅದರ ಆಧಾರದ ಮೇಲೆ ಅವ್ರು ಬದುಕ್ತಾರೆ.
ಅಂದ್ರೆ ಅದು ಇಲ್ಲೇ ಇರ್ತದೆ, ಭ್ರಮೆಯಲ್ಲಿ ಸುತ್ತಾ ಇರ್ತದೆ. ಕೆಲವರು 10 ವರ್ಷ, 20 ವರ್ಷ, 40 ವರ್ಷ, 50 ವರ್ಷ, ಕೆಲವೊಂದು ಹ್ಮ್ ಜನ್ಮ ಜನ್ಮಗಳು ಕೂಡ ಹಾಗೆ ಇರ್ತದಂತೆ. ಅತಿಯಾದ ಉದಾಹರಣೆಗೆ ಭಾರಿ ಆಕ್ರೋಶ, ಕೋಪ ಇರ್ತದೆ ಕೆಲವರಿಗೆ. ಅಂದ್ರೆ ಹ್ಮ್ ವಿಕೃತವಾಗಿ ಸಾಯಿಸಿರ್ತಾರೆ, ಅಥವಾ ಕೆಲವರನ್ನ ಭಯಾನಕವಾಗಿ ಸಾಯಿಸಿರ್ತಾರೆ. ಅದು ಒಂದ್ ರೀತಿ ಆ ಸಾಯುವ ಸಮಯದಲ್ಲಿ ಬಹಳ ಏನಂತೀವಿ, ರೋಷ, ಆವೇಶ ಇಟ್ಟುಕೊಂಡು ಸತ್ತಿರ್ತದೆ. ಕೊನೆಯವರೆಗೂ ಅದೇ ಒಂದು ಇದರಲ್ಲಿ ಇರ್ತದೆ. ಅದೇನ್ ಮಾಡ್ತದೆ, ಆ ಒಂದು ಆವೇಶ ಏನಾಗ್ತದೆ, ಅದು ಯಾವತ್ತೂ ಕಡಿಮೆ ಆಗೋದು. ಕೆಲವರಲ್ಲಿ ಏನಾಗ್ತದೆ, ಕೆಲವರು ಸ್ವಲ್ಪ ಕೋಪ ಗೀಪ ಇರ್ತದೆ. ಆದ್ರೆ ಕಳೀತಾ ಕಳೀತಾ ಕಳೀತಾ, ಉದಾಹರಣೆಗೆ ಈಗ ನಮಗೆ ಯಾರ ಮೇಲಾದ್ರೂ ಕೋಪ ಇದ್ರೆ ಎಷ್ಟು ದಿವಸ ಇರ್ಲಿಕ್ಕೆ ಸಾಧ್ಯ? 1 ವರ್ಷ ಇರ್ಬೋದು, 2 ವರ್ಷ, 5 ವರ್ಷ, 10 ವರ್ಷ. ಆಮೇಲೆ ಆಮೇಲೆ ಏನಾಗ್ತದೆ, ಅದು ಕಡಿಮೆ ಆಗ್ತದಲ್ಲ. ಹ್ಮ್ ಆಮೇಲೆ ಆಸೆಗಳು ಅಷ್ಟೇ ಕಡಿಮೆ ಆಗ್ತದೆ. ಹಾಗೆ ನೀವು ಇವಾಗ ಏನ್ ಮಾಡ್ಬೇಕಂತಂದ್ರೆ, ಅವರು ಬರ್ತಾರಲ್ಲ, ಬಂದಾಗ ಅವ್ರಿಗೆ ಹೇಳ್ಬೇಕು, ಬಂದು ನೀವು ಕುತ್ಕೊಳ್ಳಿ, ಕುತ್ಕೊಂಡು ಧ್ಯಾನ ಮಾಡಿ. ಅವಾಗ ನೀವು ಅವ್ರಿಗೆ ಹೇಳ್ಬೇಕು, ನೋಡಿ ನೀವು ಸತ್ತೋಗಿದ್ದೀರಿ, ಇಲ್ಲಿ ನೀವು ಸತ್ತಬಾರದು. ಅಷ್ಟಕ್ಕೂ ನಿಮಗೂ ನಮಗೂ ಇಲ್ಲಿ ಯಾವ ಸಂಬಂಧ ಇಲ್ಲ. ನೀವು ಮತ್ತೆ ಹ್ಮ್ ಇಲ್ಲಿ ಬರುವ ಪ್ರಯತ್ನ ಮಾಡಬಾರ್ದು. ನೀವು ಮುಂದಿನ ಲೋಕಕ್ಕೆ ಹೋಗಬೇಕು, ಹೊರಟು ಹೋಗಿ, ಇಲ್ಲಿ ಹ್ಮ್ ಇರಬಾರ್ದು. ನೀವು ಇಲ್ಲಿ ಎಷ್ಟು ದಿವಸ ಇರ್ತೀರೋ ಅಷ್ಟು ದಿವಸ ಅದು ಏನೋ ಸಮಸ್ಯೆ, ನಿಮಗೆ ಸಮಸ್ಯೆ ಅಂತ ಹೇಳಿ, ನಾನು ನಿಮಗೆ ಸಹಾಯ ಮಾಡ್ತೇನೆ, ನಿಮ್ಮ ಸದ್ಗತಿ ಆಗ್ಲಿಕ್ಕೆ ನಾನು ಸಹಾಯ ಮಾಡ್ತೇನೆ. ನಾನು ಎಲ್ಲ ಹ್ಮ್ ಮಾಸ್ಟರ್ಸ್ ಅಲ್ಲಿ ಪ್ರೇಯರ್ ಮಾಡ್ತೀನಿ, ದೇವರಲ್ಲಿ ಪ್ರೇಯರ್ ಮಾಡ್ತೀನಿ, ಅವ್ರು ನಿಮಗೆ ಸಹಾಯ ಮಾಡ್ತಾರೆ. ನೀವು ಇಲ್ಲಿ ಹೊರಟು ಹೋಗ್ಬೇಕು, ಮತ್ತೆ ಯಾವತ್ತೂ ನನಗೆ ಕಾಣಿಸ್ಕೊಳ್ಬಾರ್ದು, ಈ ಕಡೆ ಬರಬಾರ್ದು ನೀವು ಅಂತ ನೀವು ಅವರಿಗೆ ಹೇಳಬೇಕು. ಧ್ಯಾನಕ್ಕೆ ಕುತ್ಕೊಳ್ಳಿ ಅಂತ ಹೇಳಿ ಅವ್ರ ಮೇಲೆ ಒಂದು ಪಿರಮಿಡ್ ಹಾಕ್ಬೇಕು, ಆಸ್ಟ್ರಲ್ ಪಿರಮಿಡ್ ಅಂತೀವಲ್ಲ, ನಿಮ್ಮ ಮೇಲೆ ಆಸ್ಟ್ರಲ್ ಪಿರಮಿಡ್ ನಿರ್ಮಾಣ ಆಗ್ಲಿ ಅಂತ ಹೇಳಿ ಮಾಡಿ ಅವರಿಗೆ ಕಳಿಸ್ಕೊಡ್ಬೇಕು. ಹ್ಮ್ ಅವ್ರು ಮತ್ತೆ ಮತ್ತೆ ಬಂದಾಗ ನೀವು ಅವ್ರನ್ನ ಆ, ಏನಂತೀವಿ, ಈ ರೀತಿ ರಿಯಲೈಸ್ ಮಾಡಿಸ್ಬೇಕು ಅವರಿಗೆ, ಸತ್ಯ ಏನು, ಹ್ಮ್ ನೀವು ಇಲ್ಲ, ಇಲ್ಲಿಲ್ಲ, ನೀವು ನಮಗೆ ಯಾರೋ ಸಂಬಂಧ ಇಲ್ಲ. ಆಮೇಲೆ ಎರಡನೇದು ಏನಾಗ್ತದೆ ಅಂದ್ರೆ, ಅವ್ರು ನಿಜವಾಗ್ಲೂ ನಿಮಗೆ ಡಿಸ್ಟರ್ಬ್ ಮಾಡ್ಬೇಕಂತ ಬರ್ತಾ ಇರಲ್ಲ. ಅವರಿಗೆ ಫುಲ್ ಕನ್ಫ್ಯೂಸ್ ಇರ್ತಾರೆ ಅವರು, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದ ಸ್ಥಿತಿಯಲ್ಲಿ ಇರ್ತಾರೆ. ಅದೇ ಕಾರಣಕ್ಕೆ ಗರುಡ ಪುರಾಣವನ್ನ ಹೇಳಬೇಕು ಅಂತ ಹೇಳೋದು. ಯಾವ ಸಮಯದಲ್ಲಿ ಸಾವಿನ ಮನೆಯಲ್ಲಿ ಗರುಡ ಪುರಾಣ ಓದಿಸ್ತಾರೆ, ಯಾಕೆ ಗೊತ್ತು? ಅದರಲ್ಲೂ ಪೇತಕಾಂಡವನ್ನು ಹೇಳಿಸ್ತಾರೆ, ಇದೇ ಕಾರಣಕ್ಕೆ. ಯಾಕೆಂದ್ರೆ ಆ ಭಾವನ ಶರೀರಗಳು ಅಲ್ಲೇ ಇರ್ತದೆ ಮನೆಯಲ್ಲಿ ಜೊತೆಗೆ. ಅದನ್ನು ಓದುವಾಗ ಅದು ಕೇಳಿಸ್ಕೊಳ್ತದೆ, ಅದಕ್ಕೆ ಸತ್ಯದ ಅರಿವಾಗ್ತದೆ. ಓ, ಇದು ಸತ್ಯ, ನಾನು ಇಲ್ಲಿ ಇರಬಾರ್ದು, ಮುಗೀತಿಲ್ಲಿ, ಕತೆ ಮುಗೀತು ಅನ್ನುವ ವೈರಾಗ್ಯ ಬರ್ತದೆ. ಆ ಕೂಡಲೇ ಅದು ಹೊರಟು ಹೋಗ್ತದೆ. ಆಮೇಲೆ ಭಾಗವತ ಅದು ಯಾರ ಕೈಯಲ್ಲಿ ಓದಿಸ್ಬೇಕು ಮಾಸ್ಟರ್? ಪುರೋಹಿತರ ಕೈಯಲ್ಲ ಏನೋ, ಅಥವಾ ಅದು ಗರುಡ ಪುರಾಣ ಅದು? ಅದು ಈಗಲ್ಲ, ಸಾವಿನ ಸಮಯದಲ್ಲಿ, ಅಂದ್ರೆ ಅದು ಸತ್ತು ಗೊತ್ತು. ಸತ್ತು 13 ದಿವಸ ಗ್ಯಾಪ್ ಇರ್ತದಲ್ಲ, ಅವಾಗ ಹೇಳಿಸ್ಬೇಕು. ಯಾಕೆಂದ್ರೆ ಅದು ಇಲ್ಲೇ. ಅದು ಯಾರು ಓದ್ತಾರೆ ಮಾಸ್ಟರ್? ನಾವೇ ಓದೋದು. ಅದು ಓದ್ಬೇಕು ಅಲ್ವಾ? ಆ ಪುರೋಹಿತರ ಕೈಯಲ್ಲಿ ಆತರ ಆತರ ಪೂಜೆ ಮಾಡಿ. ಆತರ ಎಲ್ಲ ಇಲ್ಲ ಮೇಡಮ್, ಯಾರು ಬೇಕಾದ್ರೂ ಓದ್ಬೋದು, ಯಾರ ಮನೇಲಿ ಬೇಕಾದ್ರೂ ಎಲ್ಲಾಗೂ ಇಟ್ಕೊಳ್ಬೋದು. ಆಯ್ತಾ? ಹ್ಮ್ ಆದ್ರೆ ವಿಶೇಷವಾಗಿ ಆ ಸಮಯದಲ್ಲಿ ಆ ಉದ್ದೇಶಕ್ಕೋಸ್ಕರ ಓದುತ್ತಾರೆ. ಹ್ಮ್ ಆಯ್ತಾ? ಹ್ಮ್ ಹಾ, ಅದು ಕಾರಣ ಏನು ಅಂತಂದ್ರೆ, ಈ ತರ ಅವರಿಗೆ ರಿಯಲೈಸ್ ಮಾಡಿಸ್ಬೇಕು ಅಂತ, ಅದ್ರ ಹಿಂದಿನ ಹ್ಮ್ ಲಾಜಿಕ್. ಅದನ್ನ ನೀವು ಇವಾಗ ಗರುಡ ಪುರಾಣ ಓದೇ ರಿಯಲೈಸ್ ಮಾಡಿಸ್ಬೇಕಂತೇನಿಲ್ಲ. ನೀವು ಧ್ಯಾನಕ್ಕೆ ಬಂದು ಕೂತಾಗ ಅವರು ನಿಮ್ಮನ್ನು ಅವಾಗ ಅವರಿಗೆ ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸುಮ್ನೆ ಈಗ ಫಿಸಿಕಲ್ ಬಾಡಿ ಜೊತೆಗೆ ಅವ್ರಿಗೆ ಕನೆಕ್ಟ್ ಆಗಲ್ಲ, ನಮ್ಮ ಎಥರಿಕ್ ಬಾಡಿ ಜೊತೆಗೆ ಅವ್ರು ಕನೆಕ್ಟ್ ಆಗ್ತಾರೆ. ಅವಾಗ ನಾವು ಅವರಿಗೆ ಹೇಳ್ಬೇಕು, ರಿಯಲೈಸ್ ಮಾಡಿಸ್ಬೇಕು, ನೀವು ಇಲ್ಲಿ ಇರಬಾರ್ದು, ಹೊರಟೋಗಿ ಹೊರಟೋಗಿ ಅಂತ ಹೇಳ್ಕೊಡ್ಬೇಕು ಅವ್ರಿಗೆ. ಅವಾಗ ಹೊರಟೋಗ್ತಾರೆ. ಹ್ಮ್ 1 ಸಾರಿ, 2 ಸಾರಿ, 3 ಸಾರಿ, ಸಾಮಾನ್ಯವಾಗಿ ಒಂದೇ ಸಾರಿ ಹೋಗ್ತಾರೆ. ಹ್ಮ್ ಆ ಹ್ಮ್ ಸೊ ಈ ತರ ಇದ್ ಮಾಡ್ಬೇಕು. ಮೊನ್ನೆ ಒಬ್ರಿಗೆ ಆಗಿದೆ ನೋಡ್ರಿ, ಮಾಡಿಸಿದ್ವಿ ನಾವು. ಹಂಗೆ ಹ್ಮ್ ಮಾಡ್ಬೇಕು. ಅದು ಆ ರೀತಿ ಪ್ರೋಸೆಸ್ ಇರ್ತದೆ, ಅದನ್ನ ಹಂಗೆ ಕಳಿಸ್ಕೊಡ್ಬೇಕು ನಾವು. ಮಮತಾ ಹ್ಮ್ ಮೇಡಮ್, ಆತರ ಮಾಡಿ ಆಗ್ಬಿಟ್ಟು ಅದೇ ಅವರಿಗೆ ನೀವು ಜಾಸ್ತಿ ಇದ್ ಮಾಡ್ಬೇಕು. ಆಮೇಲೆ ಅದೇ ಸರಿ. ಇನ್ನೊಂದು ಅಂತಂದ್ರೆ, ನಮ್ಗೆ ಗೊತ್ತಿರೋರೇ ಬರ್ಬೇಕು ಅಂತಿಲ್ಲ. ಹ್ಮ್ 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 ಬೇರೆ ಆತ್ಮಗಳು ಅಲ್ಲಿ ಸುತ್ತಾ ಇದ್ರು ಕೂಡ ಅವರಿಗೆ ಹ್ಮ್ ಧ್ಯಾನಕ್ಕೆ ಕೂತವರು ದೀಪದ ಹಾಗೆ ಕಾಣ್ತಾರೆ. ಆ ಹ್ಮ್ ಹ್ಮ್ ಆಮೇಲೆ ಅವ್ರಿಗೆ ಗೊತ್ತಾಗ್ತದೆ, ಇವ್ರ ಹತ್ರ ಹೋದ್ರೆ ನಮಗೆ ಏನಾದ್ರು ಸಹಾಯ ಸಿಗ್ಬೋದು ಅನ್ನುವ ಹ್ಮ್ ಉದ್ದೇಶದಿಂದ ಬರ್ತಾರೆ. ಆದ್ರೆ ನಾವೇನ್ ಮಾಡ್ಬಿಡ್ತೀವಿ, ನೋಡಿ ಹೆದರಿ ಬಿಡ್ತೀವಿ. ಅವ್ರು ಹ್ಮ್ ಹೆದರ್ಸಿಕಂತ ಬರಲ್ಲ ಯಾರು. ಅದಕ್ಕೆ ಹೇಳೋದು, ಬರೋಣ. ಹೆದರ್ಕೋಬೇಡ್ರಿ ಹೆದರ್ಕೋಬೇಡ್ರಿ ಅಂತ. ಆಮೇಲೆ ಅವರ ಆ ಆ ಗುಣವೇ ಆಗಿರ್ತದೆ, ಪೇತ ಅಂದ್ರೇನೆ ಆ ಗುಣ. ಅದಕ್ಕೆ ಹ್ಮ್ ಸ್ಮೂತ್ ಅನ್ನೋದಿರಲ್ಲ, ಆ ನಯ ನಾಜುಕು ಅನ್ನೋದು ಇರಲ್ಲ, ಅದ್ರ ಲಕ್ಷಣ ಅದು. ಹ್ಮ್ ಆದ್ರೆ ನಾವ್ ಹೆದರ್ಬಾರ್ದು ಅಷ್ಟೇ. ಸರಿ ಹಾ, ಸರಿ. ಥ್ಯಾಂಕ್ ಯು ಓಕೆ. ಆ ಟೈಮಲ್ಲಿ ಏನ್ ಮಾಡಿ ಅಂದ್ರೆ, ಎಲ್ಲ ಗುರುಗಳನ್ನ, ದೇವತೆಗಳನ್ನ ಆವಾಹನೆ ಮಾಡಿ ಅವರಿಗೆ ರಿಕ್ವೆಸ್ಟ್ ಮಾಡ್ಬೇಕು. ಅವರಿಗೆ ಆ ಏನ್ ಮಾಡಿ, ಏನೋ ಸಹಾಯ ಮಾಡಿ ಸದ್ಗತಿ ಆಗ್ಲಿಕ್ಕೆ. ಆಮೇಲೆ ಹ್ಮ್ ಅವ್ರ ಎಥಿರಿಕ್ ಬಾಡಿ ಏನಿದೆ, ಅಥವಾ ಭಾವನ ಶರೀರ, ಅದು ಕಾಂತಿ ಲೋಕದಲ್ಲಿ, ಅಂದ್ರೆ ಅದು ಲೀನವಾಗಿ ಹೋಗಲಿ ಅಂತ ಹೇಳಿ ಹ್ಮ್ ರಿಕ್ವೆಸ್ಟ್ ಮಾಡ್ಬೇಕು. ಬರೀ ಅವರಿಂದ ಮಾತ್ರನೇ ಸಾಧ್ಯ ಆಗೋಲ್ಲ, ಆ ಮಾಸ್ಟರ್ಸ್ ಸಹಾಯ ತಗೋಬೇಕು, ಹೆಲ್ಪ್ ತಗೋಬೇಕು.
ಓಕೆ ಮೇಡಮ್. ಹ್ಮ್. ನಮಸ್ತೆ ಅರುಣ್ ಸರ್. ಎಸ್ ಮೇಡಮ್. ಸರ್ ಇವ ಆತ್ಮಗಳು ಇದನ್ನೆಲ್ಲ ಟಾಪಿಕ್ ಆ ಮೇಡಮ್ಗೆ ಅದನ್ನ ಬಿಡಿಸಿರೋದು ಅದೆಲ್ಲ ನನಗೆ ಭಯ ತರಿಸ್ತೈತೆ ಸರ್. ನನಗೆ ಬಾಗ್ಲೇ ನೋಡೋಣ ಅನಿಸ್ತೈತಿ, ಯಾರು ಬಂದ್ರು ಅಂತ ನನಗೆ ಭಯ ಆಗ್ತೈತೆ ಸರ್. ಧೈರ್ಯ ಕೊಡ್ರಿ ಸರ್ ಒಂದ್ ಸ್ವಲ್ಪ. ನಾನು ಒಬ್ಳೆ ಸರ್ ಇರೋದು, ಯಾರು ಇಲ್ಲ. ನಾನು ಕ್ವಾರ್ಟರ್ಸ್ ಅಲ್ಲಿ ಇರೋದು, ನಮ್ಮ ಮನೆಯವ್ರು ಪ್ಯಾರಾಮಿಲಿಟರಿ ಅಲ್ಲಿ ಇರೋದು, ನಾನು ಒಬ್ಳೆ ಇರೋದು. ಗೊತ್ತಾಯ್ತು. ಮೇಡಮ್ ನಾವೆಲ್ಲ ಇದೀವಲ್ಲ ಮೇಡಮ್, ನಾವೆಲ್ಲ ಇದೀವಲ್ಲ, ಅಲ್ಲಲ್ಲಿ ಇರ್ತೀವಲ್ಲ ನಾವಿಲ್ಲಿ. ಏನು ಹಾ ಸರ್, ಅದು ಬಂದ್ಬಿಟ್ರೆ ನಾನು ಒಂದ್ ಸ್ವಲ್ಪ ಭಯ ಪಡ್ತಾ ಇದೀನಿ ಸರ್. ಅದ್ರ ಬಗ್ಗೆ ಭಯ ಪಡ್ತಾ ಇದೀನಿ ಸರ್. 3 days ಆರಾಮಾಗಿ ಮಾಡಿದೆ. ಆ ಮೇಡಮ್ದು ಯಾವ್ದೋ ನಾನ್ ಕೇಳಿ ನನ್ಗ್ ಭಯ ಆಗ್ಬಿಟ್ಟೈತೆ. ಅದಕ್ಕೆ ನೀವೇನ್ ಇದೇನು ಫಸ್ಟ್ ಇನ್ಸಿಡೆಂಟ್ ಅಲ್ಲ ಮೇಡಮ್, ಇದು ಈಗಾಗ್ಲೇ ಇಂಥ 3-4 ಇನ್ಸಿಡೆಂಟ್ ಸೇಮ್ ನಾವು ಇದ್ ಮಾಡಿದೀವಿ. ಅದೇನ್ ಪ್ರಾಬ್ಲಮ್ ಆಗಲ್ಲ ಆಯ್ತಾ. ಹೆದರ್ಕೊಳ್ಳೋಂಥದ್ದು ಏನಿರಲ್ಲ. ಧೈರ್ಯವಾಗಿರ್ಬೇಕು. ನಿಮ್ಗೆ ಏನಾದ್ರೂ ಅಷ್ಟು ಭಯ ಅನ್ಸಿದ್ರೆ ಅವಾಗ್ಲೇ ಫೋನ್ ಮಾಡಿ ನನಗೆ, ಆಯ್ತಾ, ತೊಂದರೆ ಇಲ್ಲ. ಹಾ ರಾತ್ರಿ ಎಲ್ಲ ನಾವು ಇರ್ತೀವಿ ಸೆಷನ್ ಅಲ್ಲಿ. ನಿಮ್ಗೆ ಹಂಗೇನಾದ್ರು ಭಯ ಅನ್ಸಿದ್ರೆ ಫೋನ್ ಮಾಡಿ. ಆ, ಏನ ಆ ಥರದ್ದು ಏನೂ ಆಗಲ್ಲ, ನೀವು ತಲೆ ಕೆಡಿಸ್ಕೊಬೇಡ್ರಿ. ನೀವಷ್ಟೇ ಇದ್ದೀರಿ ಅಂತ ನೀವು ತಿಳ್ಕೊಳ್ಬೇಡ್ರಿ ಫಸ್ಟ್ ಆಫ್ ಆಲ್, ಆಯ್ತಾ. ಇಲ್ಲಿ ಇಡೀ ಗುರುಶಕ್ತಿ ಇರ್ತದೆ. ಹಾ ಎಲ್ಲ ನಾವೇನೇ ಆವಾಹನೆ ಮಾಡ್ತೀವಿ, ಇನ್ವೈಟ್ ಮಾಡ್ತೀವಲ್ಲ, ಎಲ್ಲ ಮಾಸ್ಟರ್ಸ್ ಇರ್ತಾರೆ. ಇಲ್ಲಿರೋರು ಎಲ್ಲ ಆತ್ಮಗಳು ಜೊತೆಗಿರ್ತಾರೆ. ಹಂಗಾಗಿ ಗೊತ್ತಾಯ್ತು, ಬೆಳಿಗ್ಗೆ ಹೇಳಿದ್ರಲ್ಲ. ಅದೆಲ್ಲ ಸುಮ್ಮನೆ, ಅದು ನಮ್ಮ ಕಲ್ಪನೆ ಅದು. ಎಲ್ಲದರ ಮೂಲ ನಮ್ಮ ತಲೆನೇ, ಕಲ್ಪನೆ. ಓಕೆ. ಅಲ್ಲ, ಇನ್ನೊಂದು ಈಗ ನಾವು ಧ್ಯಾನ ಕೂತಿರ್ತೀವಲ್ಲ ಮೇಡಮ್, ಹಾ ಸರ್. ನಾವು ಧ್ಯಾನ ಕೂತಾಗ ಪ್ರೇತಾತ್ಮ ಯಾರು ಏನು ಮಾಡಕ್ಕಾಗಲ್ಲ ಮೇಡಮ್. ನಮ್ಗೆ ಟಚ್ ಮಾಡ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಹಾ ಸರ್. ಹಾ ನಾವು ಧ್ಯಾನ ಅವ್ ಮಾಡ್ತೀವಿ ಬರದೇ ಇಲ್ಲ ಅಂತ ಹೇಳ್ರಿ ಸರ್. ಅವ್ ಬರದೇ ಇಲ್ಲ ನಿಮ್ ಹತ್ರಕ್ಕೆ ಅಂತ ಹೇಳ್ರಿ, ನನ್ ಧೈರ್ಯ ಇರುತ್ತೆ ಅವಾಗ. ಮೇಡಮ್. ನಾವು ಇಲ್ಲಿ ಮನೇಲಿ ಕೂತ್ಕೋತೀವಿ ಮೇಡಮ್, ಅಲ್ಲಿ ಹಿಮಾಲಯದ ಯೋಗಿಗಳು ಅಷ್ಟೊಂದು ಮಂಚಿನಲ್ಲಿ ಕೂತ್ಕೋತಾರೆ, ಹಗಲು ರಾತ್ರಿ ಹೊರಗಡೆ ಕೂತ್ಕೋತಾರೆ. ಅಷ್ಟ್ ಈಜಿ ಇಲ್ಲ ಮೇಡಮ್, ಯಾರು ಏನು ಮಾಡಕ್ಕಾಗಲ್ಲ. ನೀವು ಧ್ಯಾನ ಮಾಡ್ಬೇಕಾದ್ರೆ ಆ ಯಮರಾಜನು ಬಂದು ಕಾಯ್ಬೇಕಾಗುತ್ತೆ ನಿಮ್ಗೆ ಆಯುಷ್ ಮುಗಿದ್ರು, ಗೊತ್ತಾ. ಹಾ ಸರ್. ಅಷ್ಟು ಶಕ್ತಿ ಇದೆ ಮೇಡಮ್ ಧ್ಯಾನದಲ್ಲಿ. ನಿಮ್ಮ ಹ್ಮ್ ಆಯುಷ್ ಮುಗ್ದ್ರುನು ನೀವು ಧ್ಯಾನದಿಂದ ಹೊರಗಡೆ ಬರೋವರೆಗೂ ವೇಟ್ ಮಾಡ್ಬೇಕು ಯಮರಾಜ. ಹ್ಮ್ 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 ಅಷ್ಟು ಶಕ್ತಿ ಇದೆ. ಅಷ್ಟು ಈಜಿ ಇಲ್ಲ ಮೇಡಮ್ ಇದು. ಪ್ರೇತಾತ್ಮ ಯಾರು ಏನು ಮಾಡಕ್ಕಾಗಲ್ಲ. ಓಕೆ ಸರ್, ಓಕೆ. ಅವ್ ನಮ್ ಹಾ ಕ್ವಾರ್ಟರ್ಸ್ ಒಳಕ್ಕ ಬರ್ಬಾರ್ದು, ಆತರ ಏನಾದ್ರು ಒಂದ್ ಹೇಳ್ರಿ ಸರ್. ಶ್ಲೋಕ ಹೇಳಿ, ಯಾವ್ದೋ ಒಂದು ಶ್ಲೋಕ ಹೇಳಿ, ಇಲ್ಲ ವಚನ ಹೇಳಿ, ಬರಲ್ಲ. ಓಕೆ ಏನ್ ಸರ್. ಮಾಡಿದ್ರೆ, ನೀವು ಧ್ಯಾನಕ್ಕೆ ಕೂರೋದಕ್ಕಿಂತ ಮುಂಚೆ ಎಲ್ಲ ಪತ್ರಿಜಿಯವರನ್ನ, ಎಲ್ಲ ಮಾಸ್ಟರ್ಸ್, ನಿಮ್ಮ ಇಷ್ಟ ದೈವ ಏನಿರ್ತಾರೆ ಎಲ್ಲರನ್ನೂ ಆವಾಹನೆ ಮಾಡಿ. ಅವ್ರನ್ನೆಲ್ಲ ಕರೆದು, ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳಿದ್ರಲ್ಲ, ರಾಯರನ್ನ ಕರೀರಿ. ರಾಯರನ್ನ ಕರೆದು, ಅವರೆಲ್ಲರೂ ನನ್ನ ಜೊತೆಗಿದ್ದಾರೆ, ಅವರೆಲ್ಲರೂ ನನ್ನ ಜೊತೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರನ್ನೆಲ್ಲ ಅಲ್ಲಿ ಕೂರಿಸ್ಕೊಂಡು, ಎಲ್ಲರೂ ನನ್ನ ಅಕ್ಕಪಕ್ಕ ಇದ್ದಾರೆ ಅಂತ ಅನ್ಕೊಂಡು ನೀವು ಧ್ಯಾನ ಸ್ಟಾರ್ಟ್ ಮಾಡಿ, ಆಯ್ತಾ. ಅವರೆಲ್ಲ ಇರ್ತಾರೆ. ಯಾರು ಇಲ್ಲಿ ಯಾರನ್ನೂ ಟಚ್ ಮಾಡಕ್ ಬಿಡಲ್ಲ, ಸಾಧ್ಯವೂ ಇಲ್ಲ. ಈಗ ಬೆಂಕಿ ಕೈ ಹಾಕ್ತೀರಿ ನೀವು ಹೋಗಿ ಬೆಂಕಿ ಕೈ ಹಾಕ್ತೀರಾ? ಇಲ್ಲ ಸರ್. ಮತ್ತೆ ನೀವು ಬೆಂಕಿ ಇದ್ದಂಗೆ ಇರ್ತದ್ರಿ. ಧ್ಯಾನದಲ್ಲಿರುವಾಗ ಬೆಂಕಿ ಇದ್ದಂಗೆ. ಬಂದು ಕೈ ಹಾಕಿ. ಇದು ರಾಯರ ಮಠದಿಂದ ಅಕ್ಷತೆ ಕಾಳು ತಂದಿರ್ತೀವಲ್ಲ ಸರ್, ಅವನ್ನ ನಾನ್ ಬಾಕ್ಲಿಗೆ ಇಟ್ಟು ಬಂದಿದ್ದೀನಿ ಸರ್. ಅವ್ರು ಬರೇ ಇಷ್ಟೆಲ್ಲ ಹೆದರ್ಕೊಂಡ್ರೆ ಹೆಂಗ್ರಿ ಮೇಡಮ್? ಅದನ್ನ ಬಾಗ್ಲಲ್ಲಿ ಇಡೋದು ನಿಮ್ ಜೊತೆಗೆ ಇಟ್ಕೊಬಿಡ್ರಿ, ರಾಯರ ಮಂತ್ರಾಕ್ಷತೆನ ಬಾಕ್ಲಿಗೆ ಇಟ್ಟು ಬಂದಿದ್ದೀನಿ ಸರ್. ಅದನ್ನ ನೋಡಿದ್ರೆ ಭಯ ಪಡ್ಕೊಂಡ್ ಓಡೋಗ್ಬಿಡ್ಲಿ ಎಲ್ಲ ಅಂತ. ಇಲ್ಲ ಇಲ್ಲ ಮೇಡಮ್, ಅದ್ರ ಬಗ್ಗೆ ಏನು ಭಯ ಪಡ್ಬೇಡ್ರಿ. ನಿಮ್ಗೆ ಅಷ್ಟೇನಾದ್ರು ಭಯ ಆದ್ರೆ ಫೋನ್ ಮಾಡಿ, ಆಯ್ತಾ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್. ಅರುಣಾ ಮೇಡಮ್ ಮಾತಾಡಿ. ನಮಸ್ತೆ ಅರುಣ್ ಕುಮಾರ್ ಸರ್. ನಮಸ್ತೆ ಮೇಡಮ್. ಸರ್, ಈ ಟ್ರಾಫಿಕ್ ತುಂಬಾ ಚೆನ್ನಾಗಿದೆ ಸರ್, ಯಾಕಂದ್ರೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್. ಫಸ್ಟ್ ಟೈಮ್ ಧ್ಯಾನ ಮಾಡಿದ್ದು ಒಂದ್ 15 ದಿನದಲ್ಲೇ, ಸ್ಟಾರ್ಟಿಂಗ್ ಅಲ್ಲೇ ನಮ್ ಮನೇಲಿರುವಂತ ಸೋಲ್ನೆಲ್ಲ ಒಡ್ದು
ಹೊರಗಡೆ ಕಳ್ಸಿದೀವಿ ಸರ್. ಇದು ಒಳ್ಳೆ ಎಕ್ಸ್ಪೀರಿಯನ್ಸ್. ಈಗಲೂ ಕೂಡ ಎಷ್ಟೋ ವರ್ಷ ಆಗಿರೋ ಆತ್ಮಗಳೆಲ್ಲ ಡೈಲಿ ಒಬ್ಬೊಬ್ರು ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಸರ್. ಅವ್ರನ್ನೆಲ್ಲ ನಾವು ನೋಡೋದಷ್ಟೇ ಸರ್, ಭಯ ಅವರು ಇಲ್ಲ. ಯಾಕೆ ಬರ್ತಾರೆ ಅಂದ್ರೆ ಇವ್ರ ಹತ್ರ ಹೋದ್ರೆ ಏನಾದ್ರೂ ನಮಗೆ ಸೊಲ್ಯೂಷನ್ ಸಿಗ್ತದಾ, ಅಂದ್ರೆ ಅದನ್ನ ಹೇಳಿದ ಅಂತರ್ಪಿಶಾಚಿ ಅಂತೀವಲ್ಲ, ಅವ್ರಿಗೆ ಮೇಲಕ್ಕೂ ಹೋಗೋದಾಗದೆ ಕೆಳಗೂ ಹೋಗೋಕ್ಕಾಗದೆ ಏನ್ ಮಾಡ್ಬೇಕು ಅನ್ನೋ ಗೊತ್ತಾಗದೇ ಇರೋ ಸ್ಥಿತಿಯಲ್ಲಿ ಇರ್ತಾರೆ. ಯಾರಾದ್ರೂ ಹೆಲ್ಪ್ ಮಾಡ್ತಾರ ಅಂತ ಕಾಯ್ತಾ ಇರ್ತಾರೆ. ಮನುಷ್ಯರ ಜೊತೆಗಂತೂ ಕನೆಕ್ಟ್ ಮಾಡೋಕ್ಕಾಗಲ್ಲ. ಧ್ಯಾನ ಸ್ಥಿತಿಯಲ್ಲಿ ಕೂತಾಗ ಅವರು ನಮ್ಮ ಎಥಿರಿಕ್ ಬಾಡಿ ಅಥವಾ ಸೂಕ್ಷ್ಮ ಶರೀರ ಜೊತೆಗೆ ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವಾಗ ಹೆಲ್ಪ್ ಮಾಡ್ತಾರ ಅಂತ ಹೇಳಿ ಬರ್ತಾರ ಹತ್ರ. ಗೊತ್ತಿರೋರೇ ಬರ್ಬೇಕಂತೇನಿಲ್ಲ, ಅಲ್ಲೇ ಸುತ್ತಮುತ್ತ ಸುತ್ತಾಡೋ ಯಾವ ಅತೃಪ್ತರಾದ್ರೂ ಬರ್ಬೋದು. ಅವಾಗ ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೇಕು, ಈ ರೀತಿ ರಿಯಲೈಸ್ ಮಾಡಿಸಿ ಹೊರಟೋಗಿ ಇಲ್ಲಿ ಬರಬಾರ್ದು, ನೀವು ಇನ್ನು ಇದರಲ್ಲಿ ಲೀನ ಆಗಬೇಕು ಅಂತ ಹೇಳಿ ಕಳಿಸ್ಬೇಕು. ಅದು ಭಾವನೆ, ಅದು ಭಾವನಾ ಶರೀರ. ಅದು ಹೌದು ಆತ್ಮ ಅಲ್ಲ, ಆತ್ಮ ಹೋಗಿರ್ತದೆ ಆಲ್ರೆಡಿ. ಹೌದು ಸರ್. ಅಂದ್ರೆ ಅವರು ಚೆನ್ನಾಗ್ ಕಾಣಿಸ್ತಾರೆ, ಅಂದ್ರೆ ನೀಟಾಗಿ ಕಾಣಿಸ್ತಾರೆ. ಅವರು ಎಷ್ಟೋ ವರ್ಷ ಆಗಿರುತ್ತೆ, ಬಟ್ ನಾವ್ ಅವ್ರನ್ನ ನೋಡ್ತಾ ಇರ್ತೀವಿ. ಮತ್ತೆ ಕೆಲವ್ರಿಗೆ ಹೇಳ್ತೀವಿ ಕೂತ್ಕೊಳ್ರಿ ಅಂತ, ಅವ್ರು ಕೂತ್ಕೊಳ್ಳೋದಕ್ ರೆಡಿ ಇರೋದಿಲ್ಲ ಸರ್ ಅವರು. ಆಗ ಏನಾಗುತ್ತೆ, ನಾವು ಅಷ್ಟೊಂದು ಅವ್ರಿಗೆ ಫೋರ್ಸ್ಫುಲ್ ಆಗಿ ಬಲವಂತ ಮಾಡಕ್ ಹೋಗಲ್ಲ. ಅದಕ್ಕೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಅದೇ ಮಾಸ್ಟರ್ಸ್ ಅನ್ನ ಇನ್ವೈಟ್ ಮಾಡಿ ಕರಿಬೇಕು, ಕರೆದು ಗುರುಶಕ್ತಿನೆಲ್ಲ ಕರೆದು ಅವ್ರ ಕೈಯಲ್ಲಿ ಮಾಡಿಸ್ಬೇಕು. ಮತ್ತೆ ಬಾಡಿ ವಿಕೆಟ್ ಮಾಡ್ತಾರೆ ಅನ್ನೋರು ಕೂಡ ಬಂದು ಒಂದು ಸ್ಮೈಲ್ ಕೊಟ್ಬಿಟ್ಟು ಹೋಗ್ತಾರೆ ಸರ್ ಧ್ಯಾನದಲ್ಲಿ. ಅಂದ್ರೆ ನಾಳೆ ಬೆಳಿಗ್ಗೆ ಅವ್ರು ಬಾಡಿ ಬಿಡ್ತಾರೆ ಅಂದಂಗೆ ಅವ್ರು ಫಸ್ಟ್ ನಮ್ಮನ್ನ ನೋಡಿ ಸ್ಮೈಲ್ ಕೊಟ್ಬಿಟ್ಟು ಆ ಸೋಲು ಇನ್ನೇನ್ ಬೆಳಗ್ಗೆಗೆಲ್ಲ ವಿಕೆಟ್ ಆಗ್ಬಿಟ್ಟಿರುತ್ತೆ. ಆತರ ಎಕ್ಸ್ಪೀರಿಯನ್ಸ್ ಎಲ್ಲ ಆಗುತ್ತೆ ಸರ್, ಕಾಮನ್ ಸರ್ ಧ್ಯಾನದಲ್ಲಿ ಇದು. ಅಷ್ಟೇ. ತುಂಬಾ ಚೆನ್ನಾಗಿದೆ ಸರ್. ಇದು ಭಯ ಪಡೋಂಥದ್ದೇನು ಇಲ್ಲ. ಇದು ಒಂಥರ ನಮ್ಗೆ ಎಕ್ಸ್ಪೀರಿಯನ್ಸ್. ಹ್ಮ್. ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ವೆರಿ ಗುಡ್. ಭಟ್ರು ಮಾತಾಡ್ರಿ, ಗಿರೀಶ್ ಭಟ್ರು. ನಮಸ್ತೆ ಸರ್. ನಮಸ್ತೆ. ಏನ್ ಸರ್ ಬಹಳ ಅಲ್ಲ ಅಲ್ಲ, ಏನ್ ಗೊತ್ತಾ, ನಂಗೆ ಈ ಮಮತಾ ಮೇಡಮ್ ಮಾತನಾಡಿದ್ರಲ್ಲ, ಸೇಮ್ ಟು ಸೇಮ್ ನಂಗೆ ಈಗ ಈ ತರ ಇತ್ತು ಭಯ. ಏನಾಯ್ತು ಅಂದ್ರೆ ಒಂದ್ಸಲ ನಾನು ಧ್ಯಾನಕ್ಕೆ ಕೂತಿದ್ದೆ, ಸಾಧಾರಣ ಒಂದು 2-2.5 ಗಂಟೆಗೆ ರಾತ್ರಿ. ಹ್ಮ್ ಹ? ಧ್ಯಾನಕ್ಕೆ ಕೂತಾಗ ಒಂದು ಸರಿ ನಂಗೆ ಕೇಳಿಸ್ತಾ ಇದೆ, ಹೆಜ್ಜೆ ಹಾಕಿದದ್ದು, ಕಾಲು ಸೌರಿ ಸೌರಿ ಎಲ್ಲ ಬರ್ತಾ ಇದೆ. ನಾನು ಧ್ಯಾನದಲ್ಲಿ ಕೇಳಿದೆ, ಯಾರು ನೀನು ಅಂತ ಕೇಳಿದ್ದೆ. ನಾನು ಮಾತನಾಡಿಲ್ಲ, ಹತ್ತಿರ ಬರ್ತಾ ಇದೆ, ಮಾತನಾಡಿಲ್ಲ. ಮತ್ತೆ ಹೋಗುವಾಗ ನಾನು ಭೂತ ಅಂತ ಸೀದಾ ಹೋಯ್ತದ್ದು, ಇನ್ನು ವಾಪಸ್ ಬರಬೇಡ ಅಂತ ಹೇಳಿದ್ದೆ ನಾನು. ಒಂದು ಸೆಕೆಂಡ್ ಥಿಂಗ್, ಮಮತಾ ಮೇಡಮ್ ಪ್ಲೀಸ್ ಕೇಳಿಸ್ಕೊಳ್ಳಿ, ನೀವು ಯಾವುದೇ ಕಾರಣಕ್ಕೆ ನೀವು ಹೆದರೋದು ಬೇಡ. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನ ಒಟ್ಟಿಗೆ 2 ಏಂಜಲ್ಸ್ ಇರ್ತಾರೆ. ಅವರು ನಮ್ಗೆ ಕಾಪಾಡ್ಲಿಕ್ಕಾಗಿಯೇ ಇರ್ತಾರೆ. ನೀವು ಮಲಗಿದ್ರು, ಎದ್ದು ಕೂತ್ರು, ಎಲ್ಲಾದ್ರೂ ಹೋದ್ರು ಕೂಡ ನಿಮ್ಮ ಒಟ್ಟಿಗೆ ಇರ್ತಾರೆ. ಇವ್ರಲ್ಲಿ ನಮ್ಗೆ ರಕ್ಷಣೆಗಾಗಿ ಇರ್ತಾರೆ ಅವರು. ಇದು ಯಾಕೆ ಖಾತ್ರಿ ಆಯ್ತು ಅಂತಾರೆ ನನಗೆ, ನನ್ನ ಮದರ್ ಒಂದು 2-3 ವರ್ಷ ಹಿಂದೆ ತೀರ್ಕೊಂಡ್ರು. ಆವಾಗ ಕೊರೋನಾ ಆಯ್ತು, ಸಾಧಾರಣ 2020ಅಲ್ಲಿ. ಇದೇನಾಯ್ತು ಅಂದ್ರೆ ಅವಾಗ ಆ, ಇದು ಸುಮ್ಮನಹಳ್ಳಿ ಸ್ಮಶಾನದಲ್ಲಿ ಫಸ್ಟ್ ಸ್ಲಾಟ್ ಬುಕ್ಕಿಂಗ್ ಮಾಡ್ಲಿಕ್ಕೆ ಇತ್ತು. ಅದು ಅದರ್ವೈಸ್ ನೆಕ್ಸ್ಟ್ ಡೇ ಅದನ್ನು ಸುಡ್ಲಿಕ್ಕೆ ಆಗುದಿಲ್ಲ. ಸೊ ನಾವು ಫಸ್ಟ್ ಹೋಗಿ ಇದಾಯ್ತು. ಅವರು 8:30 9 o'clock ಡಿಕ್ಲೇರ್ ಆಗಿದೆ ಅವ್ರು ತೀರ್ಕೊಂಡಿದ್ದಾರೆ ಅಂತ. ನಾವು ಸೀದಾ ಸುಮ್ಮನಹಳ್ಳಿ ಇದಕ್ಕೆ ಹೋದೆವು ನಾವು. ಅಲ್ಲೆಲ್ಲ ಸ್ಲಾಟ್ ಬುಕ್ಕಿಂಗ್ ಮಾಡ್ಲಿಕ್ಕೆ ಆಗ ಅಲ್ಲಿ ಅವಾಗ 2-3 ಇದರದೆಲ್ಲ ಕ್ರಿಮೇಷನ್ ನಡೀತಾ ಇದೆ. ನನ್ನ ಬ್ರದರ್ ಹೇಳ್ದ, ನೀವು ಇಲ್ಲೇ ನೀರು, ಈಗ ಕೊರೋನಾ ಇದ್ದ ಕಾರಣ ಒಳಗೆ ಯಾರಿಗೂ ಬಿಡುದಿಲ್ಲ, ಯಾವುದಕ್ಕೆ ಮುಟ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿದರು. ನನ್ನ ಎದುರು 1-2 ಕ್ರಿಮೇಷನ್ ಎಲ್ಲ ಅವರು ಎಲ್ಲ ಹೊರಟು ಬಿಟ್ರು. ಇಡೀ ಸ್ಮಶಾನದಲ್ಲಿ ನಾನು ಒಬ್ಬನೇ. ಎಷ್ಟು ಗಂಟೆಗೆ? 11:30. ಸುಮ್ಮನಹಳ್ಳಿ ಸ್ಮಶಾನ ಬೆಂಗಳೂರು ವಾಸಿಯವರಿಗೆ ಎಲ್ರಿಗೂ ಗೊತ್ತಿರ್ಬೋದು, ದೊಡ್ಡದು ಸ್ಮಶಾನ. ಅಲ್ಲಲ್ಲಿ ಎಲ್ಲ ಹೂ ಮತ್ತೆ ಅದರದ್ದೆಲ್ಲ ಮಾಲೆ ಕುಂಕುಮ ಅದು ಇದೆಲ್ಲ ಬಿದ್ದಿದೆ. ನಾನು ನನ್ನ ನಂಬಿ ಬಂದ ದೇವರಿಗೆ ಹೇಳಿದ್ದೆ, ನಾನು ನೀನು ನನ್ನ ಜೊತೆಗೆ ಇರ್ಬೇಕೀಗ, ಬೇರೆ ಏನು ಉಪಾಯ ಇಲ್ಲ ನಂಗೆ ಹೇಳಿದ್ದೆ. ಸತ್ಯ ಹೇಳ್ತೇನೆ, ನಂಗೆ ಏನು ಕಾಣಿಸ್ಲಿಲ್ಲ, ಏನೂ ಆಗ್ಲಿಲ್ಲ, ಏನು ಭಯನೂ ಆಗ್ಲಿಲ್ಲ. ಸೊ ಮಮತಾ ಮೇಡಮ್, ಯಾವುದೇ ಕಾರಣಕ್ಕೆ ನೀವು ಹೆದರೋದು ಬೇಡ. ನೀವು ಇದಂದ್ರೆ ನಿಮ್ಮ ರಾಯರದ್ದು ಅವರ ಶ್ರೀರಾಮಚಂದ್ರನದ್ದು ಒಂದು ಹೆಸರು ಹೇಳ್ತಾ ಇರಿ, ನಾನು ಗ್ಯಾರಂಟಿ ಕೊಡ್ತೇನೆ, ನಾನು ನಿಮ್ಗೆ ಏನಾಗುದಿಲ್ಲ. ನೀವು ಧ್ಯಾನ ಮಾಡಿ ಬೇಕಾದ್ರೆ. ಓಕೆ, ಹ್ಯಾಪಿ? ಮಾತನಾಡುದಿಲ್ಲ. ಇಲ್ಲ, ಮ್ಯೂಟ್ ಆಗಿರೋದು.
ಅನ್ಮ್ಯೂಟ್ ಮಾಡಿ. ಹ್ಯಾಪಿ ಸರ್, ಥ್ಯಾಂಕ್ ಯು ಸರ್. ಹೆದರದ್ ಬೇಡ, ನೀವು ಯಾಕೆ ಹೆದರ್ತೀರಿ? ನೀವು ನಾನಿದ್ದೇನೆ, ನನಗೆ ಆಗಿದೆ ನಿಮ್ಮಂತ ಇದು ಅನುಭವ ಎಲ್ಲಿ ಆಗಿದ್ ನೋಡಿ, ಓಕೆ ನಾನು ಸರ್, ಓಕೆ. ಹೇಳಿದ್ನಲ್ಲ ನಿಮ್ಗೆ. ಓಕೆ, ಓಕೆ ಸರ್, ಓಕೆ. ಧ್ಯಾನ ಮಾಡಿ, ನೀವು ಧ್ಯಾನ ಮಾಡಿ, ನಿಮ್ಗೆ ಧೈರ್ಯ ಬರ್ತದೆ ನೋಡಿ ಧ್ಯಾನದಿಂದ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಮೇಡಮ್, ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವು ಇನ್ನೊಂದ್ ಸ್ವಲ್ಪ ದಿವಸ ಹೋದ್ಮೇಲೆ ನೀವೇ ಹೊಡೆದು ಓಡಿಸ್ಬಿಡ್ತೀರ ಅವನ್ನೆಲ್ಲ. ಆ ಧೈರ್ಯ ಬರ್ತದೆ ನಿಮಗೆ. ಹೌದೌದು, ಧ್ಯಾನದಿಂದ ಧೈರ್ಯ ಬರ್ತದೆ. ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಸರ್. ನಿಮಗೆ ಏನು, ಓಕೆ, ಹೆಲ್ಪಿಂಗ್ ಏಂಜಲ್ ಮೇಡಮ್ ಮಾತಾಡ್ತೀರಾ? ಪಾಪ ನಮ್ಗೆ ಇದ್ರಲ್ಲಿ ಎಲ್ಲ ಸಾಧಕರಿಗೂ ನಮಸ್ತೆ. ಸೆಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕೇಳಿಸ್ತಾ ಇದೆಯಾ ಮಾತಾಡೋದು? ನಾವ್ ಇದೆಲ್ಲ ಮಾಡ್ಬೇಕಾದ್ರೆ ನಮ್ಗೆ ಒಂದು ಅದ್ಭುತವಾದ ಶಕ್ತಿ ಇರತ್ತೆ. ಸೊ ನಮ್ಮ ಇವ್ರು ಹೇಳಿದಾಗೆ ಯಾರು ಏನ್ ಮಾಡ್ಲಿಕ್ಕೆ ಬರಲ್ಲ ನಮ್ಮನ್ನ, ಮಮತಾ ಮೇಡಮ್ ಅವ್ರೆ. ನಮ್ಮನ್ನ ನಾವ್ ಯಾವಾಗ ಈ ತರ ಹೆದರ್ಕೊಳ್ತೀವೋ ಹೆದರ್ಸೋರು ಜಾಸ್ತಿ ಆಗ್ತಾರೆ ಅನ್ನೋದಕ್ಕೆ ನಮ್ಮ ಕನ್ನಡ ಗುಡಕೇಶನೇ ಒಂದ್ ದೊಡ್ಡ ಎಕ್ಸಾಂಪಲ್. ನಾವ್ ಯಾವಾಗ ಈ ಸತ್ಯದ ಹಾದಿಯಲ್ಲಿ ನಡಿಬೇಕಾದ್ರೆ ನಮ್ಗೆ ಪರೀಕ್ಷೆಗಳು ಜಾಸ್ತಿ ಆಗತ್ತೆ, ಎಕ್ಸಾಮಿನೇಷನ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಆ ದೈವ ಕೂಡ ನಮ್ಗೆ ಅದಕ್ಕೆ ಒಂದು ಒಳ್ಳೆ ಶಕ್ತಿಯನ್ನು ಜೊತೆಗೆ ಕಟ್ತಾ ಇರ್ತಾರೆ. ನಮ್ಗೆ ಶಕ್ತಿನೂ ಬರ್ತಾ ಇರುತ್ತೆ, ಜೊತೆಗೆ ಪರೀಕ್ಷೆಗಳು ದೊಡ್ಡದಾಗಿ ಬರ್ತಾ ಇರುತ್ತೆ. ಆ ಪರೀಕ್ಷೆಗಳು ಬಂದ ನಾವು ಹೆದರ್ಕೊಂಡು ಕುತ್ಕೊಳ್ದೆ ಈ ತರ ಒಂದು ಸತ್ಸಂಗದಲ್ಲಿದ್ದಾಗ ನಮ್ಗೊಂದು ಒಳ್ಳೆ ಎನರ್ಜಿ ಬರ್ತಾ ಇರತ್ತೆ. ನಮ್ಮ ಇವರು ಸರ್ ಹೇಳ್ದಂಗೆ ನಮ್ ಜೊತೆಗೆ ನಮ್ಗೆ ಹೆಲ್ಪ್ ಮಾಡೋದಕ್ಕೆ ನಮ್ಮ ಏಂಜಲ್ಸ್ ನಮಗೋಸ್ಕರ ಕಾಯ್ಕೊಂಡಿರ್ತಾರೆ. ಅವ್ರನ್ನ ಕೇಳ್ದಾಗೆಲ್ಲ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಸೆಷನ್ ಲೇಟ್ ಆಗ್ತಾ ಇದೆ ಅನ್ಸುತ್ತೆ, ಕಂಟಿನ್ಯೂ ಮಾಡೋಣ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಈಗ ನಾವು ಸಂಕಲ್ಪ ಮಾಡಿ ಓಪನಿಂಗ್ ಮೆಡಿಟೇಷನ್ ಮಾಡೋಣ. ಎಲ್ಲರೂ ಯಾರು ಎಲ್ಲರೂ ಬೆಳಗ್ಗೆವರೆಗೂ ಮಾಡಿ. ತುಂಬಾ ಕಷ್ಟ ಆದವರು ಪ್ರಯತ್ನ ಮಾಡಿ, ತುಂಬಾ ಕಷ್ಟ ಅನ್ಸಿದ್ರೆ ಯಥಾಶಕ್ತಿ ಪ್ರಯತ್ನ ಮಾಡಿ. ಆಯ್ತಾ? ಬಿಡಬಾರ್ದಷ್ಟೇ, ಬಿಟ್ರೆ ಏನೂ ಮಾಡ್ಲಿಕ್ಕಾಗಲ್ಲ. ಎಲ್ಲ ದೀಪ ಹಚ್ಕೊಳ್ಳಿ. ದೀಪ ಹಚ್ಕೊಂಡು ಓಪನಿಂಗ್ ಮೆಡಿಟೇಷನ್. ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್. ಲೋಕ ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಮತ್ತು ಗ್ರ್ಯಾಂಡ್